ರೈಟ್ ನ್ಯೂಸ್ ಅವರಿಗೆ ಕಂಪ್ಲೇಂಟ್ ಮಾಡಿ ಹಾ. ಅವರು ಎಷ್ಟು ಜನಕ್ಕೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಸಾಲ್ವ್ ಮಾಡಿದ್ದಾರೆ. ನಿಮ್ಗೆ ಹ? ಗೊತ್ತಿಲ್ಲಲ್ಲ. ಗೊತ್ತಿಲ್ಲ sir, ನೀವು ಎಸ್ ಪಿ ಆಗಿ ಕೆಲಸ ಮಾಡಿದವರು, ಹಾ, sir. ಧರ್ಮಸ್ಥಳದ ಅನ್ನ ಉಂಡವರು, ಹಾ ಸರ್. ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿ ನಿಮ್ಗೆ ಅನಿಸ್ತಿಲ್ವಾ? ಅಲ್ಲ, ನಮಗೆ ಮ್ಯಾನಸ್ ಇದ್ದಿದ್ದಕ್ಕೆ ಕೇಳಿದ್ವಲ್ಲ ಸರ್, ನಾವು ಒಳ್ಳೆ ರೀತಿಯಾಗಿ ಹೋಗಿ ಕೇಳಿದ್ವಲ್ವಾ. ಸಮಸ್ಯೆ ಹಾಗಾದ್ರೆ ಟಿವಿ ಚಾನಲ್ಗೆ ಕೊಟ್ಟರೆ ಸಾಲ್ವ್ ಆಗ್ತದ? ಸಾಲ ಆಗುತ್ತಾ? ಇಲ್ಲ, ಇಷ್ಟು ಮತ್ತೆ? ಈಗ ಇಲ್ಲಿ ಅಲ್ಲ ಸರ್, ಸಾಲು ಆಗಿಲ್ಲ. ನೀವು- ನಾನು ಹೇಳ್ತೇನೆ, ನಿಮ್ಮಲ್ಲಿ ಎಂತ- ಸರ್ ಒಂದ್ ನಿಮಿಷ ನಾನು ಹೇಳೋದು ಕೇಳಿ ಹಾ. ಸರ್. ನಾನು ಪೂಜ್ಯರ ಹತ್ರ ಫಸ್ಟ್ ಹೇಳಿ. ನಾನು ಎಲ್ಲೋ ಬೇರೆ ಹೋಗಿ ಟಿವಿ ಚಾನಲ್ಗೆ ನ್ಯೂಸ್ ಚಾನಲ್ಗೆ ಕೊಡ್ಲಿಲ್ಲ. ನಾನು ಸರಿ, ಇಲ್ಲಿ ಸರಿ. ತನಕ 1.5 ವರ್ಷದ ತನಕ ನಾನು ಕಾದಿದ್ದೀನಿ. ಫೋನ್ ಮಾಡಿ ಅವ್ರಿಗೆ ಹೇಳಿದಲ್ಲ ರೈಟ್ ನ್ಯೂಸ್ ನವ್ರಿಗೆ, ಅವರು ಯಾವ ರೀತಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂತ ನೀನು ನೋಡಿದ್ಯಾ? ನನ್ಗೇನ್ ಗೊತ್ತು ಸರ್? ನೀವು ಆ ವಿಡಿಯೋ ನೋಡಿದ್ರಾ? ಆ ವಿಡಿಯೋ ನೋಡ ಹೇಳಿ, ನಾವು ಹೇಳುದು ಕೇಳಿ, ನಾವು ಕಾಲ್ ಮಾಡಿದ್ದು ನೀನಲ್ಲ, ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಇಲ್ಲಿ ತನಕ ಇದ್ದೀನಿ ಅಂದ್ರೆ ನಾನು ಮಂಜುನಾಥನ್ ನಂಬಿರೋದಕ್ಕೋಸ್ಕರ ಇದ್ದೀನಿ. ಸರಿ, ನಾವು ಮಂಜುನಾಥ ಸ್ವಾಮಿ ಫೋಟೋ ಮುಟ್ಟಿ ಹೇಳುವಾಗ ಈಗ ಮೇಲ್ವಿಚಾರಕರು ತಪ್ಪು ಮಾಡಿ ನಾನು ತಪ್ಪು ಅಂತ ಹೇಳಿದಾಗ ಮತ್ತೆ ಅವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತಲ್ಲ ನೀವು. ನಾವು ಅಯ್ಯೋ ರಾಮ, ಈಗ ನೀವು ಮಾತಾಡ್ತಿದ್ದೀರಿ. ನಾನು ನಿಮ್ ನಂಬರ್ ನಾನಾಗೆ ನಾನು ಕಾಲ್ ಮಾಡಿದೆ ಸರ್ ನಿಮ್ಗೆ, ಹೌದಲ್ವಾ? ನಾವು ಫೋನ್ ಬಂದಿತ್ತಲ್ಲ, ಯಾವ್ದೋ ನಂಬರ್ ಇಂದ ಫೋನ್ ಬಂದಿತ್ತೆ ಅಂತ ನಾನು ಮಾಡಿದೀನಿ. ಮಾನವೀಯತೆ ದೃಷ್ಟಿಯಿಂದ ನಾನು ಫೋನ್ ಮಾಡಿದೀನಿ. ಸರ್ ನೀವು ಈ ತರ ಮಾತಾಡ್ತಿರೋದು? ಈ ತರ ಮಾತಾಡೋದು ನೀವು ಮಾಡಿದ್ದು ತಪ್ಪಲ್ವಾ? ಹೌದಲ್ವಾ? ಮಾತಾಡಿದ್ದು ತಪ್ಪೇನಿಲ್ಲ ಸರ್. ನನಗೆ ಮೋಸ ಆಗಿದ್ದೆ, ನಾನು ಮೋಸ ಆಗಿರೋದು ಹೇಳಿದೀನಿ. ಕೊಡ್ಸಕ್ಕಾದ್ರೆ ಕೊಡ್ಸ್ರಿ, ಇಲ್ಲ ಅಂದ್ರೆ ಬಿಡ್ರಿ. ನೀವು ಅದೇ ಇನ್ನೇನ್ ಮಾಡಕ್ಕಾಗತ್ ನಾವು? ಹೌದು, ಮಾಡ್ತಿದ್ದೀರಲ್ಲ, ಕೊಡ್ರಿ. ಮತ್ತೆ ಹೆಣ್ಮಕ್ಳಿಗೆ ಮೋಸ ಆಗಿತ್ತೆ ಅಂತ ದುಡ್ಡನ್ನ. ಹೆಣ್ಮಕ್ಳಿಗೆ ತುಂಬಾ ಮೋಸ ಆಗ್ತದೆ, ಅದು ಎಲ್ಲ ಕೇಳಲಿಕ್ಕೆ ನೀವಲ್ಲ. ಅಲ್ಲ ಸರ್, ನಿಮ್ಗೆ ಮೋಸ ಅದು ನೀವು ಕೇಳಿ. ಬೇರೆಯವ್ರದ್ದೇನೋ ಗೊತ್ತಿಲ್ಲ ನಂಗೆ. ಹೆಣ್ಮಕ್ಳಿಗೆ ಮೋಸ ಆಗಿರೋದು ಅಂದ್ರೆ ನಿಮ್ ಯೋಜನೆ ಕಾರ್ಯಕರ್ತರು ಅದನ್ನು ಕೊಡಿಸ್ರಿ ಅಂತ ಹೇಳಿದ್ ನಾನು. ಇನ್ನೇನೋ ಸರಿ ಮಾಡಿಲ್ಲ ನಾನು. ನಾನು ಹೇಳ್ತೇನೆ, ಹೆಣ್ಮಕ್ಳಿಗೆ ಮೋಸದ್ದು ನೀನ್ ಕೇಳಲಿಕ್ಕಲ್ಲ, ನಿಂಗೆ ಎಂತ ಆಗಿದೆ ಅದನ್ನು ನೀ ಕೇಳು. ಅದನ್ನೇ ಸರ್ ಹೆಣ್ಮಕ್ಳಿಗೆ ಮೋಸ ಆಗಿದೆ. ನಾನು ಹೇಳ್ತೇನೆ, ನೀವೊಂದು ಎಸ್ ಪಿ ಆಗಿ ಗೊತ್ತಿದ್ದು. ಕೇಳ್ತಿದ್ದಾರಲ್ಲ, ನೀವ್ ಯಾವ ಅಧಿಕಾರಿ? ನಾನು ಯಾವ ಅಧಿಕಾರಿ ಆದ್ರೆ ನಿಂಗೆ ನಂಬರ್ ಸಿಕ್ಕಿದಲ್ಲ, ನನ್ನ ಮೇಲೆ ಎಂತ ಮಾಡ್ತೀನಿ ಮಾಡು. ಮಾಡು, ಎಂತ ಬೇಕಾದ್ರೂ ಮಾಡು. ಟಿವಿ ಅವ್ರಿಗೆ ಕೊಡು. ಮಾಡ್ತಿರೋದು ನೀವಲ್ಲ, ಈಗ ಸರಿ, ಟಿವಿ ಅವರು ಹೇಳ್ತಾ ಇದ್ದಾರಲ್ಲ, ಇವರು ಪೇಮೆಂಟ್ ಗಿಡಕ್ಕೆ ಅಂತ ಹೇಳಿ ನನ್ನ ನಂಬರ್ ಕೊಟ್ಟು ಅದನ್ನೇ ಹೇಳಿಸು ನೀನು. ಮಾಡ್ಲಿ, ನಂಗೆ ಅದು ರಿಪೋರ್ಟ್ ಸಿಗ್ಲಿ. ರೈಟ್ ನ್ಯೂಸ್ಗೆ ಕಂಪ್ಲೇಂಟ್ ಮಾಡಿಬಿಟ್ರೆ ನಿಮಗೇನು ನ್ಯಾಯ ಕೊಡಿಸ್ಬಿಡ್ತಾನ? ರೈಟ್ ನ್ಯೂಸ್ಗೆ ಯಾಕೆ ಕಂಪ್ಲೇಂಟ್ ಮಾಡಿದ್ರಿ ಅವನಿಗೆ ದುಡ್ಡು ಕೊಟ್ಬಿಡ್ತಾನ ಅಂತ ಹೇಳ್ತಾ ಇದ್ರಲ್ಲಪ್ಪ. ಇವತ್ತು ರೈಟ್ ನ್ಯೂಸು ಜನಗಳಿಗೆ ಪ್ರಶ್ನೆ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಮಾಡೋನು ಮಹಾಶೂರ ಅಂತ ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನು, ಒಬ್ಬೊಬ್ಬ ಗಂಡು ಮಕ್ಕಳನ್ನು ಕೂಡ ಮಹಾಶೂರಾಗಿ ಮಾಡಿದ್ವಿ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಹೆಣ್ಣು ಮಕ್ಕಳು ನನ್ನ ನಂಬರ್ ಇಟ್ಕೊಂಡಿದ್ದಾರೆ, ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಅವರೇ ಹೋಗ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಾನು ಕೊಟ್ಟ ದುಡ್ಡಿಗೆ ಲೆಕ್ಕ ಕೊಡು ಅಂತ ಹೇಳ್ತಾ ಇದ್ದಾರೆ. ರೈಟ್ ನ್ಯೂಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ದುಡ್ಡು ಕೊಡ್ತಾರೆ, ರೈಟ್ ನ್ಯೂಸ್ ಅವ್ನಿಗೆ ಕಂಪ್ಲೇಂಟ್ ಮಾಡಿದ್ರೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ತಿದ್ರಲ್ವಾ. ಇವತ್ತು 1000 ಜನ ಪ್ರತಿನಿತ್ಯ ಕಟ್ಟೋದನ್ನು ಬಿಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ತೆಗೆದುಕೊಂಡಂಥ ದುಡ್ಡನ್ನು. ಯಾಕೆಂದರೆ ಅವರು ಕಟ್ಟಿರುವಂಥ ದುಡ್ಡಿಗೆ ಅವರೇ ಲೆಕ್ಕಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಕಟ್ಟೋದನ್ನು ಬಿಡ್ತಾ ಇದ್ದಾರೆ, ಅಂದರೆ ಅನೇಕ ಜನರು ಕೂಡ ಕಟ್ಟೋದು ಬಿಡ್ತಾ ಇದ್ದಾರೆ. ಅದು ನಾವು ಮಾಡಿದಂಥ ರೆವಲ್ಯೂಷನ್, ದಟ್ ಇಸ್ ದ ರೈಟ್ ನ್ಯೂಸ್. ರೈಟ್ ನ್ಯೂಸ್ಗೆ ಕಂಪ್ಲೇಂಟ್ ಮಾಡಿದ್ರೆ ದುಡ್ಡು ಕೊಟ್ಬಿಡ್ತಾನೆ ಅಂತ ಹೇಳ್ತಾ ಇದ್ರಲ್ಲ. ರೈಟ್ ನ್ಯೂಸ್ಗೆ ಕಂಪ್ಲೇಂಟ್ ಮಾಡಿದ್ದಕ್ಕೇ ಎಷ್ಟೋ ಜನಕ್ಕೆ ಪ್ರಶ್ನೆ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಅವ್ರ ದುಡ್ಡನ್ನು ಅವರೇ ಕಟ್ಟದಂಗೆ ನಿಲ್ಲಿಸಿದ್ದೀನಿ. ಲೆಕ್ಕ ಕೊಡೋವರು ಕೂಡ ಕಟ್ಟಬೇಡಿ ಅಂತ ಹೇಳಿದ್ದೀನಿ. ನೀವು ಲೆಕ್ಕ ಕೊಡ್ತಿಲ್ಲ, ಅವರು ಕಟ್ತಾ ಇಲ್ಲ. ಎಷ್ಟೋ ಜನಕ್ಕೆ ಇಷ್ಟು ವರ್ಷ ದಡ್ಡರಾಗಿ ಕುರಿಗಳ ಥರ ನೀವು ಹೇಳಿದಾಗೆಲ್ಲ ಕಟ್ಕೊಂಡು ಬಂದರು. ಆದರೆ ಇನ್ಮೇಲೆ ಹಂಗಾಗಲಿಲ್ಲ. ಈ ತಪ್ಪುಗಳನ್ನು ಕಂಡುಹಿಡಿದು ಪ್ರತಿಯೊಬ್ಬರು ಕೂಡ ಮನೆಯೂ ಕೂಡ ರೈಟ್ ನ್ಯೂಸನ್ನು ರೀಚ್ ಮಾಡಿಸ್ದೆ. ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳಿದೆ, ಪ್ರಶ್ನೆ ಮಾಡೋಣ ಮಹಾಶೂರ ಅಂತ ಹೇಳಿದೆ, ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳು ಮಾತಾಡೋಕ್ಕೆ ಹೆದರ್ತಾ ಇದ್ದಂಥವರು ಇವತ್ತು ಧೈರ್ಯದಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಮನೆಯಿಂದ ಆಚೆಯಿಂದ ಒಂದು ಪ್ರಶ್ನೆ ಮಾಡ್ತಿದ್ದಾರೆ. ರೋಡ್ಗೆ ಸೇರಿಸ್ತಾ ಇಲ್ಲ ಕೆಲವು ಎಸ್ ಬಿಗಳನ್ನು, ಈ ಕಳ್ಳ ಕಲೆಕ್ಟರ್ಗಳನ್ನು, ಈ ಧರ್ಮಸ್ಥಳ ಸಂಘದಲ್ಲಿರುವಂಥ ಕೆಲವು ಕಳ್ಳರುಗಳನ್ನು ಸೇರಿಸ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನುಗ್ಗಿಸ್ತಾ ಇದ್ದಾರೆ. ಅದು ರೀ ನಾನು ಮಾಡಿದಂಥ ಕ್ರಾಂತಿ. ಇದು ರೈಟ್ ನ್ಯೂಸ್ ಮಾಡಿದಂಥ ರೆವಲ್ಯೂಷನ್. ಯಾವನು ಏನೋ ಮಾತಾಡಿ ಧಮ್ಕಿ ಹಾಕ್ಬಿಟ್ರೆ ಬಗ್ಗವರಲ್ಲ ರೀ. ನಿಮಗಿಂತ ಹೆಚ್ಚಾಗಿ ಗೊತ್ತು ಭಾಷೆಗಳು, ಹಲ್ಕ ಭಾಷೆಗಳು ಕೂಡ ಗೊತ್ತು. ಮೀಡಿಯಾದಲ್ಲಿ ಕೂತಿದ್ದೀವಿ ಅಂತ ನಾನು ಲಿಮಿಟಲ್ಲಿ ಮಾತಾಡ್ತಾ ಇದ್ದೀನಿ. ಇದನ್ನು ಬಿಟ್ಟು ಕೆಳಗಡೆ ಬಂತು ಅಂತಂದರೆ ಬೇಕಾದಾಗ ನಾನು ಕೂಡ ಮಾತಾಡಬಲ್ಲೆ. ಅಮ್ಮನ್, ಅಕ್ಕನ್, ಬೋಮಗ, ಸೂಮಗ, ಬಾರಲ್ಲೇ ಇವೆಲ್ಲನೂ ಕೂಡ ಮಾತಾಡಬಲ್ಲೆ. ಧರ್ಮಸ್ಥಳ ಸಂಘದಲ್ಲಿರೋರಿಗೆ ಮಾತ್ರ ಈ ಥರ ಭಾಷೆ ಬರೋದು. ಆ ಸಂಘದಲ್ಲಿರೋರು ಮಾತ್ರ ಈ ಹಲ್ಕ ಮಾತಾಡೋದು. ಆ ಸಂಘದಲ್ಲಿರೋರು ಮಾತ್ರ ಅಶ್ಲೀಲವಾಗಿ, ಕೆಟ್ಟದಾಗಿ, ಕಚ್ಚಡವಾಗಿ ಮಾತಾಡೋದು. ನೋಡಿಬೇಕಾದ್ರೆ ಯಾವ ಸಂಘದಲ್ಲೂ ಜಾಸ್ತಿ ಮಾತಾಡೋಲ್ಲ.
ನೋಡಿ ಬೇಕಾರೆ ಸತ್ರುಪ್ಪರೆಲ್ಲ ನನಗೆ ಇವಾಗಲೇ ಕೊಡು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇಲ್ಲೊಂದು ಆಡಿಯೋ ಕೇಳಿಸ್ಕೊಳ್ಳಿ. ಒಬ್ಬ ಮಾಜಿ SP ಅವರು ನನ್ನ ಹತ್ರ ಮಾತಾಡ್ತಾರೆ, ನಾನು ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದಾಗ ಆ ಮಹಿಳೆಗೆ ಯಾರೋ ಒಬ್ಬರು ಮಂಗಳೂರು ಕಡೆಯವರ ಫೋನ್ ಮಾಡ್ತಾರಂತೆ, ರೈಟ್ ನ್ಯೂಸ್ಗೆ ಯಾಕೆ ಕಂಪ್ಲೇಂಟ್ ಮಾಡಿದ್ರಿ, ನಿಮಗೆ ನಾವು ನ್ಯಾಯ ಕೊಡಿಸ್ಬಿಡ್ತಾನೆ, ಯಾಕೆ ಕಂಪ್ಲೇಂಟ್ ಮಾಡಿದ್ರಿ ಅಂತ ಆ ಮಹಿಳೆಗೆ ಬೆದರಿಕೆ ಆಗ್ತಾನಂತೆ. ಯಾವ ಮನುಷ್ಯ ಆ ಮಹಿಳೆ ಹತ್ರ ಮಾತಾಡಿದ್ರು, ಹೊಸದುರ್ಗ ಮಹಿಳೆ ಅವ್ರ ಹತ್ರ SP ಅವರು ಏನು ಕಂಪ್ಲೇಂಟ್ ಮಾಡಿದವ್ರ ಹತ್ರ, ಅದೇ ವ್ಯಕ್ತಿ ಕೆಲವು ದಿನಗಳಿಂದ ನನಗೂ ಕೂಡ ಬೆದರಿಕೆ ಹಾಕಿರ್ತಾನೆ, ನಿನ್ನ ನೋಡ್ತಾ ಇರೋ ನಿನ್ಗೇನು ಮಾಡ್ತೀನಿ ಅಂತ. ಇವೆಲ್ಲ ಬೇಡ ರೀ. ನೀವು ಮಾತಾಡೋದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾರು ಕಳಿಸ್ಕೊಟ್ಟಿರೋದು, ಈ ಸಂಘ ಯಾರ್ದು, ಏನು ಕತೆ ಅಂತ ಗೊತ್ತಾಗುತ್ತೆ. ನಾವಿಲ್ಲಿ ಯಾರ ಹೆಸರು ಹೇಳ್ತಿಲ್ಲ, ಇಂಡಿವಿಜುವಲ್ ಆಗಿ ನಿಮ್ಮ ಲೆಕ್ಕನ ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನೀವೇ ನನಗೆ ಕೇಳ್ತಾ ಇಲ್ಲ, ನನಗೆ ದುಡ್ಡು ಕೊಡ್ತಾ ಇದ್ದೀರಾ ನೀವು? ಇಲ್ವಲ್ಲ, ನಿಮ್ಮ ದುಡ್ಡು ಕೇಳ್ತಾ ಇದ್ದಾನ? ಇನ್ನೂ ಇಲ್ವಲ್ಲ. ನಾನೇ ಕೆಲಸ ರಿಸ್ಕ್ ತೊಗೋತಾ ಇದ್ದೀನಿ. ನೀವು ಕಟ್ಟೋ ದುಡ್ಡಿಗೆ ನೀವು ಲೆಕ್ಕ ಕೇಳ್ಕೊಳ್ಳಿ, PRK ಬಾಂಡ್ ಕೇಳ್ಕೊಳ್ಳಿ, ಉಳಿತಾಯದು ಪಾಸ್ಬುಕ್ ಎಲ್ಲಿದೆ ಕೇಳ್ಕೊಳ್ಳಿ. ನಿಮ್ಮ ದುಡ್ಡು ತೊಗೊಂಡೋಗಿ ಎಲ್ಲರೂ ಇಡಬೇಕು ತಾನೆ. ಅಷ್ಟು ಧರ್ಮ ಅನ್ನೋದಾಗಿದ್ದರೆ ಧರ್ಮವಾಗಿ ಹೇಳಬೇಕಾಗಿತ್ತು ನೀವು. ಧರ್ಮ ಏನು ಅಂತಂದರೆ ಜನಗಳು ಕಟ್ಟ ದುಡ್ಡಿಗೆ ಲೆಕ್ಕ ಕೊಡೋದು ಧರ್ಮ. ಮಂಜುನಾಥನಿಗೆ ಬಡ್ಡಿ ಬೇಕಾಗಿಲ್ಲ, ಭಕ್ತಿ ಬೇಕು. ನೋಡಿ ಒಬ್ಬ ಹೆಂಗೆ ಮಾತಾಡಿದ್ದಾನೆ ಅಂತ ಆ ಲೇಡಿ ಹತ್ರ. ಹಲೋ 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 ಹಲೋ, ನೀವ್ಯಾರು? ನಾವು ಮೂಡುಬಿದ್ರೆಯಿಂದ. ಮೂಡುಬಿದ್ರೆಯಿಂದನಾ? ಹೌದು. ಯಾರಿಗೆ ಕಾಲ್ ಮಾಡಿದ್ದೀರಾ? ಇದು ಚಿತ್ರದುರ್ಗ SP ಆಗಿದೆ ಅವರಲ್ಲ? ಎಲ್ಲಿ? ಚಿತ್ರದುರ್ಗದಲ್ಲಿ. ಹಾ, ರೈಟ್ ನ್ಯೂಸ್ಗೆ ನೀವು ಕೊಡ್ತೀರಿ ಸರ್ ಈ ನಂಬರಿಂದ? ರೈಟ್ ನ್ಯೂಸ್ಗೆ ಕೊಟ್ಟಾರಾ? ಹೇಳ್ರಿ ಸರ್. ಏನಿಲ್ಲ, ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರಲ್ಲ, ಸರ್. ನೀವು SP ಆಗಿದ್ದು ನಿಮಗೆ ಅಷ್ಟು ಮ್ಯಾನರ್ಸ್ ಇಲ್ವಾ? ಯಾಕೆ ಸರ್? ಯಾಕೆಂದ್ರೆ ನೀವು ಕಂಪ್ಲೇಂಟ್ ಮಾಡಿದ್ರಲ್ಲ. ಹಾಂ ಸರ್. ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾವು ಮಾತಾಡೋದಲ್ಲ. ಹಾಂ ಸರ್. ಅವರು ಇದಕ್ಕಿಂತ ಮುಂಚೆ ಎಷ್ಟೋ ಜನ ಮೆಂಬರ್ಗೆ ಕಾಲ್ ಮಾಡಿದ್ರು. ಮೆಂಬರ್ಸ ಏನಂತ ಅವ್ರಿಗೆ ಆದ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ. ಅವ್ರು ಎಷ್ಟು ಜನಕ್ಕೆ ಸಾಲ್ವ್ ಮಾಡಿ ಕೊಟ್ರು ಪ್ರಾಬ್ಲಮ್ ಅನ್ನ? ಯಾರಿಗೆ? ಎಷ್ಟು ಜನರಿಗೆ ಪ್ರಾಬ್ಲಮ್, ನಮ್ಗೆ ಹೀಗೆ ಪ್ರಾಬ್ಲಮ್ ಆಗಿದೆ SKDP ಇಂದ ಹೇಳಿದ್ದಕ್ಕೆ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ರು ಅವರು? ಗೊತ್ತಿಲ್ಲಲ್ಲ ಸರ್ ನಮ್ಗೆ. ಗೊತ್ತಿಲ್ಲಲ್ಲ. ಗೊತ್ತಿಲ್ಲ. ನೀವು SP ಆಗಿ ಕೆಲಸ ಮಾಡಿದವರು, ಧರ್ಮಸ್ಥಳದ ಅನ್ನ ಉಂಡವರು, ನೀವು ಅವ್ರಿಗೆ ಕಂಪೇರ್ ಮಾಡಿ ನಿಮ್ಗೆ ಮ್ಯಾನರ್ಸ್ ಇಲ್ವಾ? ಅಲ್ಲ, ನಮಗೆ ಮ್ಯಾನರ್ಸ್ ಇದ್ದಿದ್ದಕ್ಕೆ ಕೇಳಿದ್ವಲ್ಲ ಸರ್, ನಾವು ಒಳ್ಳೆ ರೀತಿಯಾಗಿ ಹೋಗಿ ಕೇಳಿದ್ವಲ್ವಾ? ಯಾರಲ್ಲಿ ಕೇಳಿದ್ರಿ? ನಾವು ಈಗ ಪೂಜ್ಯರಿಗೆ ಲೆಟರ್ ಬರ್ದಿದ್ದೆ, ಹೌದಲ್ವಾ? ನಾನು ಅದ್ ಮಾತಾಡಿರೋದು ನೀವು ಕೇಳಿ ಮಾತಾಡ್ತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಈಗ ಅದು ಗೊತ್ತಾಗಿದೆ ಏನು ಅಂತ, ನಾನು ಏನ್ ಮಾತಾಡಿದ್ದೀನಿ ಏನ್ ಮಾತಾಡಿಲ್ಲ ಅಂತ ಅಲ್ವಾ? ಅಷ್ಟು ಗೊತ್ತಾಗಿಯೇ ನಿಮ್ಗೆ ಕಾಲ್ ಮಾಡಿದ್ನ. ಸರಿ ಸರ್. ಮತ್ತೆ ಅವರು ಒಂದು ಉತ್ತರ ಕೊಡ್ಬೋದಿತ್ತಲ್ಲ, ಈಗ ಆಗಿದೆ, ಯಾಕೆ ಸಮಸ್ಯೆ ಆಗಿದೆ, ನಾನ್ ನಿಮಗೆ ಈ ತರಕ್ ಮೋಸ ಆಗಿದ್ರೆ ನಾವು ಕೊಡ್ತೀವಿ ಅಂತ ಕೊಡ್ಬೋದಿತ್ತಲ್ಲ ಅಮೌಂಟು. ನಿಮ್ಮ ಅಮೌಂಟ್? ಹೌದು, ನನ್ನ ಅಮೌಂಟ್ ಏನೆಯಾ? ನೀವು ಕಾರ್ಯಕರ್ತರ ಗೊತ್ತಿಲ್ಲ ನನಗೆ. ನಾನ್ ಕೇಳೋದು ಸರ್, ಹಾಗಾದ್ರೆ ಒಬ್ಬ ಹೆಣ್ಮಗಳಿಗೆ ಮೋಸ ಮಾಡಿ ಅವ್ರ ಅಮೌಂಟ್ ತಿಂದು ಮಾತಾಡೋದಾದ್ರೆ ಸರಿ ಅಲ್ವಾ ನಿಮ್ ಲೆಕ್ಕಾಚಾರ? ಸರಿ. ಅಲ್ಲ, ನೀವು ನಮ್ ಸಂಬಳದಲ್ಲಿ ತಗೊಂಡಿದ್ದ ಅಮೌಂಟ್ ಅದು, ನಾವ್ ದುಡ್ದಿದ್ದಲ್ವಾ? ನಾವ್ ದುಡ್ದಿದ್ದ ಅಮೌಂಟ್ ತಾನೇ ನೀವು ತಗೊಂಡಿದ್ ಕೊಡೋದು ಲಾಸ್ಟಿಗೆ. ಅಲ್ಲ ಅಂತ ಹೇಳಿಲ್ಲಲ್ಲ ನಾನು. ಅದೇನೆ, ನೀವ್ ಅಲ್ಲ ಅಂತ ಹೇಳಿಲ್ಲ ಅಂದ್ರೆ ನಾನು ಇಬ್ಬರನ್ನ ಕೇಳಿಲ್ಲ ಸರ್, ನಾನು LH ಮಂಜುನಾಥ್ ಸರ್ ಅವ್ರನ್ನೂ ಕೇಳಿದೀನಿ. ನಾವು ಮೀಟಿಂಗ್ ಅಲ್ಲಿ ಇದೀವಿ, ನಮ್ಮ ಅಸಿಸ್ಟೆಂಟ್ ಮಾತಾಡ್ತಾರೆ ಅಂದ್ರು. ಅವ್ರ ಅಸಿಸ್ಟೆಂಟ್ ಮಾತಾಡಿದ್ಕೆ ಏನಂದ್ರು ಗೊತ್ತಾ? ನೀವ್ ಅದ್ ಯಾರ್ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ ಮಾಡ್ರಿ, ಸ್ಟೇಷನ್ಗೆ ಹೋಗ್ತೀರಾ ಹೋಗ್ರಿ, ನಾವಿರೋದೇ ಹಿಂಗೆ ರೀ, ನಾವ್ ಕೊಡಕ್ಕೆ ಬರಲ್ಲ ಅಂದ್ರಲ್ಲ. ಅಲ್ಲಲ್ಲ, ಕೊಡಕ್ ಬರಲ್ಲ ಅಂತಂದ್ರೆ ನಾನು ಕೂಡ ನಮ್ಮನ್ನು ಅರ್ಥ ಮಾಡ್ಕೊಳ್ರಿ ಸರ್. ನಾವು ಹಾಗಾದ್ರೆ ನೀವ್ ಸ್ವಲ್ಪ ದುಡ್ಡುಳ್ಳವರು ಅಂತ ಅನ್ಕೋತೀನಿ ನಾನು. ಯಾಕೆಂದ್ರೆ ನಾನು ದಿನ ಪ್ರತಿನಿತ್ಯ ಒಂದು ತುತ್ತು ಅನ್ನಕ್ಕೋಸ್ಕರ ನಾವು ಕೆಲಸ ಮಾಡೋಂತ ಹೆಣ್ಮಕ್ಳು. ಹೌದು. ಮೋಸ ಆದ್ರೆ ನೀವಾದ್ರೆ ಸಪೋರ್ಟಿಗೆ ಬರಲ್ವಾ? ಮತ್ತೆ ಅಲ್ಲಲ್ಲ, ಸಪೋರ್ಟಿಗೆ ಬರುವುದಿಲ್ಲ ಅಂತ ಹೇಳಿಲ್ಲಲ್ಲ. ನಾನ್ ಕೇಳಿದ್ದೆ ಅಂತ, ನೀನು ಇವ್ರಿಗೆ ರೈಟ್ ನ್ಯೂಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರು ಎಷ್ಟು ಜನಕ್ಕೆ ಕಂಪ್ಲೇಂಟ್ ಮಾಡಿದಕ್ಕೆ ಸಾಲ್ವ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ಸರ್. ಅವ್ರು ಎಷ್ಟು ಜನ ಗೊತ್ತಿಲ್ಲ. ನನ್ನ ಸಮಸ್ಯೆನ ನಾನು ಹೇಳಿದೀನಿ ಅಷ್ಟೇನೆ. ನಿನ್ನ ಸಮಸ್ಯೆ ಹಾಗಾದ್ರೆ TV ಚಾನಲ್ಗೆ ಕೊಟ್ಟರೆ ಸಾಲ್ವ್ ಆಗ್ತದ? ಸಾಲ ಆಗುತ್ತಾ? ಇಲ್ಲ, ಇಷ್ಟು ಇಲ್ಲಿ ಅಲ್ಲಲ್ಲ ಸರ್, ಸಾಲು ಆಗಿಲ್ಲ. ಸರ್ ಒಂದ್ ನಿಮಿಷ, ನಾನು ಹೇಳೋದು ಕೇಳಿ ಸರ್. ನಾನು ಪೂಜ್ಯರ ಹತ್ರ ಫಸ್ಟ್ ನಾನು ಎಲ್ಲೋ ಬೇರೆ ಹೋಗಿ TV ಚಾನಲ್ಗೆ ನ್ಯೂಸ್ ಚಾನಲ್ಗೆ ಕೊಡ್ಲಿಲ್ಲ.
ನಾನು ಇಲ್ಲಿ ತನಕ 1.5 ವರ್ಷದ ತನಕ ನಾನ್ ಕಾದಿದ್ದೀನಿ. 1.5 ವರ್ಷದ ತನಕನೂ ಆಗ್ಲಿಲ್ಲ. ಈಗ ಹೆಂಗಿದ್ರು ಈಗ ನೀವು ಕೊಡ್ತೀರಾ ಕೊಡಲ್ಲ ಅನ್ನೋದು ಭರವಸೆನೂ ಇಲ್ಲ ನಮ್ಗೆ. ಸರಿ, ಭರವಸೆನೂ ಇಲ್ಲ. ಅದಕ್ಕೆ ಹೋಗ್ಲಿ, ನನ್ ನೋವು ಹಂಚ್ಕೊಳಕ್ಕೆ ಅಂತ ಮಾತಾಡಿದೀನಿ. ನಾನು ಇನ್ನೊಬ್ರು ತಲೆ ಹೊಡಿಬೇಕು, ಇನ್ನೊಬ್ರಿಗೆ ಮೋಸ ಆಗೈತೆ ಅಂತಂದು ನೀವು ಮೋಸ ಮಾಡಿ ನಾನು ಎಲ್ಲೂ ಹೇಳಿಲ್ಲ. ಹೇಳಿದ್ನ ಅದ್ರಲ್ಲಿ ನೀವು ದುಡ್ಡು ಕಟ್ಬೇಡ್ರಿ ಅಂತ ಹೇಳಿದ್ನ ನಾನು. ನಾನ್ ಕೇಳಿದ್ದು ನೀವೀಗ ಅವರಲ್ಲಿ ಕಂಪ್ಲೇಂಟ್ ಮಾಡಿದ್ರಲ್ಲ. ಕಂಪ್ಲೇಂಟ್ ಮಾಡಿದ್ದಕ್ಕೆ ನನ್ಗೇನು ಅವ್ರು ಸಾಲ್ವ್ ಮಾಡ್ತೀನಿ ಅಂತ ಹೇಳಿಲ್ಲ ಸರ್. ಮತ್ತೆ ಸಾಲ್ವ್ ಮಾಡ್ಲಿಕ್ಕೆ ಆಗದಿದ್ದೆ ನೀವು ಅವರಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ಯೋಜನೆ? ಕಂಪ್ಲೇಂಟ್ ಎಲ್ಲಿ ಮಾಡಿದೆ ನಾನು? ಮಾತಾಡದೆ ಅಷ್ಟೇ, ಈ ತರಕೈತೆ ಅಂತ ಮಾತಾಡಿದೀನಿ. ನನ್ ಸಮಸ್ಯೆ ಹೇಳ್ತೀನಿ ಅಷ್ಟೇ. ಸಮಸ್ಯೆ ಪರಿಹಾರ ಕೊಡೋರು ಅಲ್ಲ ಅವ್ರೇನು. ಪರಿಹಾರ ಕೊಡ್ತೀವಿ ಅಂದ್ರ ಈಗ ಅಷ್ಟೊಂದು ಜನ ಮಾತಾಡಿದ್ರಲ್ಲ ಸರ್. ಸರಿ ಸರಿ, ನನ್ನ ನಂಬರ್ ಆದ್ರೆ ತಗೊಂಡ್ ಮಾತಾಡಿದ್ರಲ್ಲ. ಈಗ ನನಗಿಂತನೂ ಕೆಟ್ಟದಾಗೆಲ್ಲ ಮಾತಾಡಿದ್ರಲ್ಲ, ಮಾತಾಡಿಸ್ಬೋದಿತ್ತಲ್ಲ ನೀವು. ನಿಮ್ಗಿಂತ ನಮಗಿಂತ ಕೆಟ್ಟದಾಗೆಲ್ಲ ಮಾತಾಡಿ, ನಮಗಿಂತ ಅವ್ರು ಹೇಳಿದ ಮಾತನ್ನೆಲ್ಲ ಆಡಿದ್ರು. ನಾನು ಯಾವ್ದಕ್ಕೂ ಅವ್ರಿಗೆಲ್ಲ ಅವ್ರಿಗೆ ನೀಚತನವಾಗಿ ಮಾತಾಡಿಲ್ಲ ನಾನು. ಅಲ್ಲಲ್ಲ, ನಾನು ಅಂತವ್ರಲ್ಲೂ ಮಾತಾಡಿದ್ದೇನೆ. ಅಂತವ್ರಲ್ಲೂ ಮಾತಾಡಿ ನಿಮ್ಗೆ ಕಾಲ್ ಮಾಡಿದ್ದು. ಸರಿ ಸರ್, ಆಗ್ಲಿ. ಈಗ ಸರಿ ಸರ್, ಅಲ್ಲಲ್ಲ ಒಂದ್ ನಿಮಿಷ ಅಲ್ಲಲ್ಲ, ಒಂದು ಮಾತು ಹೇಳ್ತಾನೆ. ನಿಮ್ಮಂತವರು ಅಲ್ಲಿ ದುಡ್ದು 4 ದಿವಸಕ್ಕಾದ್ರೂ ನಿಮ್ಮ ಹೆಂಡತಿ ನಿಮ್ಮ ಗಂಡನಿಗೆ, ಮಕ್ಕಳಿಗೆ ಅಥವಾ ತಂದೆ ತಾಯಿಗೆ ಅನ್ನ ಕೊಟ್ಟು ನೀವು ಇದ್ದ ಕಂಪ್ಲೇಂಟ್ ಮಾಡುದಾದ್ರೆ ಹಾಗಾದ್ರೆ ಸಂಘದಲ್ಲಿ ಇದ್ದ ಮೆಂಬರ್ಸ್ ಎಂತ ಮಾಡ್ಬೇಕು? ಮೆಂಬರ್ಸ್ ಎಂತ ಮಾಡ್ಬೇಕು? ಅಲ್ಲಲ್ಲ ಒಂದ್ ನಿಮಿಷ. ಮೆಂಬರ್ಸಿಗೆ ಅಂತಂದ್ರೆ ಮೆಂಬರ್ಸ್ನೇ ತಲೆ ಬಡಿ ಇಲ್ಲ. ಅವ್ರಿಗೆ ಸಾಲ ಬೇಕಿತ್ತು, ಸಾಲ ಕೊಟ್ಟಿದ್ದಾರೆ, ಸಾಲ ಕಟ್ತಿದ್ದಾರೆ. ಸಾಲ ಕಟ್ತಂಗೆ ಯಾರು ಓಡೋಗಿಲ್ಲ. ಸರಿ, ನೀವು ಈಗ ಹೇಳಿದ್ದಲ್ಲ, ನೀವು ಎಷ್ಟು 1 ಲಕ್ಷ ಸಾಲ ತೆಗೆದಿದ್ದೀರಿ. 28,000 ಚಿಲ್ಲರೆ ಅಮೌಂಟ್ ಅನ್ನು SP ಅವರ ಕೈಯಲ್ಲಿ ಕೊಟ್ಟಿದ್ದೇನೆ. ಅವರು ಇದರಲ್ಲಿ ಕೊಟ್ಟದ್ದು 5,000 ಮಾತ್ರ ಅಂತ ಹೇಳಿ. ಹೌದು. ನಿಮ್ಗೆ ನಿಮ್ಮ ಊರಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ಲಿಕ್ಕೆ SP ಅವರು ಮನೆಗೆ ಬರ್ತಾರಾ? ಅಲ್ಲ ಕಲೆಕ್ಷನ್ ಸೆಂಟರ್ ಉಂಟಾ? ಮನೆಗೂ ಬರ್ತಾರಲ್ಲ ಸರ್, ಮನೆಗೂ ಬರ್ತಿದಾರಲ್ಲ, ಕಟ್ಟಿಸ್ಕೊಳ್ತಿದಾರಲ್ಲ. ನಿಮ್ಮ ಸಂಘದಲ್ಲಿ ಮೀಟಿಂಗ್ ಆಗುದಿಲ್ಲ ಕರೆಕ್ಟ್ ಆಗಿ? ಅಲ್ಲ, ಮೀಟಿಂಗ್ ಆಗ್ದಲೇ ಹೆಂಗೆ ಸರ್? ಮೀಟಿಂಗ್ ಆಗ್ದಲೇ ಸಂಘ ಮಾಡಿದೀವ 13-14 ವರ್ಷ. ಮತ್ತೆ ನೀವು ಸಂಘದಲ್ಲಿ ಕೊಡ್ಬೇಕು ಹೊರತು SP ಕೈಯಲ್ಲಿ ಯಾಕೆ ಹಣ ಕೊಟ್ಟಿದ್ದೀರಿ? SP ಕೈಯಲ್ಲಿ ಯಾಕೆ ಹಣ ಕೊಟ್ಟಿದ್ವಿ ಅಂತಂದ್ರೆ ನಾನು ಒಂದ್ ಹೇಳ್ತೇನೆ. SKDP ಅಲ್ಲಿ SP ಅವರ ಕೈಯಲ್ಲಿ ಹಣ ಕೊಡ್ಲಿಕ್ಕೆ ಇಲ್ಲ ಅಂತ ರೂಲ್ಸ್ ಉಂಟಾ SKDP ಅಲ್ಲಿ? ರೂಲ್ಸ್ ಇದ್ರು ಕೂಡ ಮತ್ತೆ ನಮ್ಮ ಹತ್ರನೂ ತರಿಸ್ತಾ ಇದ್ರಲ್ಲ, ನಾವು ಕೂಡ ವಸೂಲಿ ಮಾಡ್ಕೊಂಡು ಕೊಟ್ಟಿದೀವಲ್ಲ ಸಂಘದ. ನೀವು ಅದು ತಪ್ಪಲ್ವಾ? ನೀವು ತಪ್ಪು ಅಂತ ಹೇಳಿದ್ವಲ್ಲ ಸರ್. ತಪ್ಪು ಅಂತ ಮೀಟಿಂಗ್ ನಾಗ ಹೇಳ್ರಿ ಅಂತ ಹೇಳ್ತಾರಲ್ಲ, ತಪ್ಪು ಅಂತ ಹೇಳ್ಕೊಡ್ತಾರೆ, ಮತ್ತೆ ಅದನ್ನೇ ಮಾಡ್ತಾರೆ. ನಾನ್ ಹೇಳ್ತೇನೆ, ಬೇರೆಯವರ ವಿಷಯ ಕೇಳುದಿಲ್ಲ. ನೀವು SP ಆಗಿ 1 ವರ್ಷ ಆದ್ರೂ ಡ್ಯೂಟಿ ಮಾಡಿ ಮತ್ತೆ ನೀವು SP ಅಲ್ಲಿ ಕೊಟ್ಟು TV ಚಾನಲ್ ಅವ್ರಿಗೆ ಕಂಪ್ಲೇಂಟ್ ಮಾಡುದಂದ್ರೆ ಅರ್ಥಕ್ಕೆ ಅರ್ಥ ಇಲ್ವಾ ನಿಮ್ಗೆ? ಅರ್ಥ ಇಲ್ಲ ಅಂತಂದ್ರೆ ಅರ್ಥ ಮಾಡಿದ್ದು ನೀವು ತಪ್ಪು. SP ಕೈಯಲ್ಲಿ ಕೊಟ್ಟದ್ದು ತಪ್ಪು. ಹೌದೌದು, ನಾವು ತಪ್ಪು. 3 ವರ್ಷ ದುಡ್ದವಲ್ಲ, ದುಡ್ದಿದ್ದನ್ನ ನಾವು ತಿನ್ಲಿಂತ ಬಿಟ್ಟು ಬಂದಿದೀವಲ್ಲ, ಅದ್ ನಮ್ದು ತಪ್ಪು. ಅವರು ಯೋಜನೆಯರು ಈಗ PO ಮೇಲ್ವಿಚಾರಕರು ಇಲ್ಲ ಬೇರೆ ಯಾರೋ ಸದಸ್ಯ ಬೇರೆಯವ್ರು ಬಂದು ಆಫೀಸ್ನವ್ರು ಬಂದು ತಿನ್ಲಿ ಅಂತ ಕೊಟ್ಟಿದೀವಲ್ಲ, ಅದು ನಮ್ಮ ದುಡ್ಡನ್ನ ತಿಂತಾ ಇರೋದು ಸರ್ ಅವರು. ನಿಮ್ಗೆ ಯಾಕೆ ಕೊಡ್ಬೇಕದು? ಹಾಗಾದ್ರೆ TV ಚಾನಲ್ ಅವ್ರು ಕೊಟ್ರ ನಿಮ್ಗೆ? ಯಾರು TV ಚಾನಲ್ಗೆ ಕಂಪ್ಲೇಂಟ್ ಮಾಡಿದ್ರಲ್ಲ, ಅವ್ರು ದುಡ್ಡು ತೆಗಿಸ್ಕೊಡ್ತಾನೆ ಅಂತ ಹೇಳಿದ? ಅವ್ನ್ TV ಚಾನಲ್ ನೇನ್ ಕೊಡ್ತಾನೆ ಸರ್? ನಾನು ಅವ್ನ್ TV ಚಾನಲ್ ನೇನ್ ಕೊಡ್ತಾನೆ ಅಂತ ಮಾತಾಡಿಲ್ಲ ನಾನು. ಅವರಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅದಕ್ಕೆ ನಿಮ್ಗೆ ಇದೆಂತ ಉಂಟು? ಏನು ನಿಮ್ಗೆ ತಪ್ಪಾಗಿದೆ ಅಂತ ಹೇಳಿದ್ರಿ? ಪಬ್ಲಿಕ್ ಇಂದ ಮಾಡ್ತಾ ಇದಾರೆ ಅವರು. ಪಬ್ಲಿಕ್ ಇಂದ ಮಾಡ್ಲಿ, ನಾನು ಹೇಳ್ತೇನೆ, ಯಾರ ತಪ್ಪನ್ನು ಎಲ್ಲವನ್ನು ನೀವು TV ಚಾನಲ್ಗೆ ಕೊಡ್ತೀರಾ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀರಾ? ನೀವು ನಾನು ಹೇಳ್ತೇನೆ, ನೀವು ಜಾಬ್ ತಗೊಳ್ಬೇಕಾದ್ರೆ ಅವನಲ್ಲಿ SKDP ಜಾಬ್ ತಗೊಂಡ್ರ ಸರ್? ನೀವ್ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗಿಲ್ಲ. ಯಾಕೆ ನೀವು ಮಾಡ್ತಾ ಇರೋದು ತಪ್ಪು. ತಪ್ಪಾಗಿದ್ರೆ ಹಂಗಾರೆ ನನ್ನ ಅಮೌಂಟ್ ಕೊಟ್ಬಿಡ್ರಿ ಸರ್. ನೀವೇನೆ ನಾನು ಕೊಡಿಸ್ಬೇಕಾ? ಕೊಡ್ಸ್ರಿ. ಹಾಗಾದ್ರೆ TV ಚಾನಲ್ ನಲ್ಲಿ ನೀವು ಕ್ಷಮೆ ಕೇಳಿ ಹೋಗಿ, ಅವರಲ್ಲಿ ಕಂಪ್ಲೇಂಟ್ ಕಾಲ್ ಮಾಡಿ ನೀವು. ಯಾವ್ದು? ಸರಿ ಈಗ ನೀವು ಅಮೌಂಟ್ ಅನ್ನ ಅವ್ರ ಕಡೆಯಿಂದ ಕೊಡಿಸ್ರಿ. ಈಗ ಯಾರು PO ಇದ್ದಂತರು ಮಾಡಿದ್ರಲ್ಲ, ಅವ್ರ ಕೈಲಿಂದಾನೇ ದುಡ್ಡು ಕೊಡಿಸ್ರಿ. ಅವ್ರ ಎದುರುಗಡೆನೆ ಹೋಗಿ ಹೇಳ್ತೀನಿ ನಾನು. ಯಾರಲ್ಲಿ ಹೇಳ್ತೀರಿ? ಅವ್ರ ಯೋಜನಾಧಿಕಾರಿಗಳು ಡೈರೆಕ್ಟರ್ ಇದ್ರಲ್ಲ, ಅವ್ರ ಹತ್ರನೇ ನೀವು ದುಡ್ಡು ಕೊಡಿಸ್ರಿ ನನ್ನ ದುಡ್ಡನ್ನ. ಅಲ್ಲ, ನೀವು ಹಾಗಾದ್ರೆ ಟಿವಿಯಲ್ಲಿ ಪರವಾಗಿ ನಾನು ತಪ್ಪು ಕಲ್ಪನೆಯನ್ನು TV ಚಾನಲ್ ಅವ್ರಿಗೆ ಕೊಟ್ಟಿದ್ದೇನೆ. ಅದು ನಂದು ತಪ್ಪಾಗಿದೆ. ನಾನ್ ತಪ್ಪು ಕಲ್ಪನೆ ಕೊಟ್ಟಿಲ್ಲ, ನೀವು ಮಾಡಿರೋದು ಹೇಳಿದ್ದೀನಿ ಅಷ್ಟೇ. ಎಂತ ಮಾಡಿರೋದು? ಅವ್ರು ಮೋಸ ಹೇಳಿದ್ದೀನಿ ಅಷ್ಟೇನೆ. ಮೋಸ ಮಾಡಿದ್ದು ನಾನು ಒಪ್ತೇನೆ. ಅವರು ನಿಮ್ಗೆ ಕೊಡ್ಬೇಕಿತ್ತು, ಅದನ್ನು ಕೊಡ್ಲಿಲ್ಲ. ನಾನು ಒಪ್ತೇನೆ. ಸರಿ ನೀವು ಬೇಕಾಗಿರೋದು ಅಷ್ಟೇನೆ. ಸರಿ, ನಿಮ್ಗೆ ಅವನು ಆ ಹಣವನ್ನು ಯಾರು ಕೊಡ್ತೇನೆ ಅಂತ ಹೇಳಿದ್ದಾರೆ? ಅವರಲ್ಲಿ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಕೇಳಿದ್ದ ನೀವು? ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರು ಈಗ್ಲೂ ಇನ್ನೂ ಕೂಡ ನಾನು ಉಳಿತಾಯನೂ ಬಂದಿಲ್ಲ,
ನಮಗೆ ಏನ್ ಬೇಕಾಗಿರೋ ನನಗ್ ಕೊಡ್ಬೇಕಾಗಿರೋ ಅಮೌಂಟ್ ₹1 ಕೊಟ್ಟಿಲ್ಲ ಅವ್ರು ಇನ್ನೂನು. ಇಲ್ಲೇ ಇದಾರಲ್ಲ ಡ್ಯೂಟಿ ಮಾಡ್ತಾರಲ್ಲ, ಕೇಳ್ರಿ ಅವ್ರಿಗೂ. ನಿಮ್ ನಂಬರ್ ಇರುತ್ತಲ್ಲ, ನಿಮ್ಮ ಹತ್ರ ಇರುತ್ತೆ ಯೋಜನಾಧಿಕಾರಿಗಳ ನಂಬರ್. ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ನಮ್ ಯೋಜನೆ ಇಲ್ಲಿ ಏನು ಯೋಜನಾಧಿಕಾರಿ ಇದಾರಲ್ಲ ಅವ್ರದ್ದು ನಂಬರ್ ಇರುತ್ತೆ, ಡೈರೆಕ್ಟರ್ದು ಇರುತ್ತೆ, ಅವ್ರನ್ನ ಕೇಳ್ರಿ. ಅವ್ರನ್ನ ಯಾಕೆ ಕೇಳ್ಬೇಕ್ರಿ ನೀವು? ನಾನು ಹೇಳಿದ್ರೆ ಮತ್ತೆ ನೀವು ಕೊಡ್ಸಂತಾರಲ್ವಾ, ಈಗ ಮಾತಾಡ್ತಿದ್ದೀರಲ್ವಾ? ಹೌದು. ಮತ್ ಮಾತಾಡ್ತಿದ್ದೀರಾ ಅಂದ್ರೆ ಕೊಡ್ಸ್ಬೇಕಲ್ವಾ ಸರ್? ಈಗ ಕೊಡ್ಸ್ಬೇಕಲ್ವಾ? ಒಂದ್ ಹೆಣ್ಮಕ್ಳಿಗೆ ಏನಾದ್ರು ಮೋಸ ಆಗಿತ್ತೆ ಅಂದ್ರೆ ನಾನು ಹೇಳ್ತೇನೆ. ಇವಾಗ ನಾನ್ ನಿಮ್ಗೆ ಕಾಲ್ ಮಾಡಿದ್ದು, ನೀವು ನಮ್ಗೆ ಕಾಲ್ ಮಾಡಿ ನೀವು ಹೇಳ್ತಾ ಇಲ್ಲ ಹೀಗೆ ಬಿಡ್ರಿ ಸರ್. ಯಾಕೆ ಮತ್ತೆ ಕಾಲ್ ಮಾಡಿ ಯಾಕೆ ನನ್ ಕೇಳ್ತಾ ಇದೀರಿ ನೀವು? ಮತ್ತೆ ತಪ್ಪು ಅಭಿಪ್ರಾಯ ಪಬ್ಲಿಕ್ಗೆ ಯಾಕೆ ಕೊಡ್ಬೇಕು ನೀವು? ತಪ್ಪು ಅಭಿಪ್ರಾಯ ಕೊಟ್ಟಿಲ್ಲ ಸರ್, ಇಲ್ಲಿ ಮಾಡಿರೋದೇ ಮೋಸ. ಅಲ್ಲ ಸರ್, ಗೊತ್ತಿಲ್ಲ ನಾನಿ. ನೋಡ್ರಿ ಸರ್, ನಾನು ಎಗಡ್ಯಾರು ಮೋಸ ಮಾಡಿದ್ದಾರೆ ಅಂತ ಹೇಳಿಲ್ಲ, ಮಾಡಿರೋದು ಇಲ್ಲೇ PO ಡೈರೆಕ್ಟ್ರು ಮಾಡಿದ್ದಾರೆ ಅಂತ ನಾನು ಹೇಳಿರೋದು. ನಾನು ಒಂದು ಹೇಳ್ತೇನೆ, ನೀವು ಫೋನ್ ಮಾಡಿ ಅವ್ರಿಗೆ ಹೇಳಿದ್ರಲ್ಲ ರೈಟ್ ನ್ಯೂಸ್ ನವ್ರಿಗೆ, ಅವ್ರು ಯಾವ ರೀತಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿದ್ರೆ ಏನ್ ಗೊತ್ತು ಸರ್? ನೀವು ಆ ವಿಡಿಯೋ ನೋಡಿದ್ರಾ? ಆ ವಿಡಿಯೋ ನೋಡಿ ಹೇಳಿ, ನಾವು ಹೇಳುದು ಕೇಳಿ, ನಾವು ಕಾಲ್ ಮಾಡಿದ್ದು ನೀನಲ್ಲ, ಗೊತ್ತಾಯ್ತಲ್ಲ? ಮಾತಾಡುವ ರೀತಿಯಲ್ಲಿ ಮಾತಾಡಿ. ನಾನು ಹೇಳ್ತಾ ಇದ್ದೀನಲ್ಲ ಮತ್ತೆ ಬಾಯಿಗೆ ಬರ್ತದೆ ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತಾಡುದಲ್ಲ. ನಾನು ಕಾಲ್ ಮಾಡಿದ್ದು ನಿಮ್ಗೆ ಇಲ್ಲ ಸರ್. ನಾನು ನೋಡಿ ಸರ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ನಾನೇನ್ ನಿಮ್ಮನ್ನ ಹೋಗಿ ಬನ್ನಿ ಅಂತ ಮಾತಾಡಿಲ್ಲ. ನಾನೇನ್ ತಪ್ಪು ಮಾತಾಡ್ಲಿಲ್ಲಲ್ಲ. ನಾನೇನ್ ತಪ್ಪು ಮಾತಾಡಲಿಲ್ಲ ಸರ್, ಹೇಳ್ತಾ ಇರೋದು ನಿಮ್ಗೆ. ಹಾಗಾದ್ರೆ ನಾವು ಹೇಳುದು ಒಂಚೂರು ಕೇಳಿ, ಕೇಳುವ ವ್ಯವಧಾನ ಇಟ್ಕೊಳ್ಳಿ ನೀವು. ಸರಿ ಹೇಳಿ. ನಿಮ್ಗೆ ಆವಾಗ ಸ್ಯಾಲರಿ ಕೊಡ್ತಾ ಇದ್ದದ್ದು SKDP ಅವರು, ಹೌದಾ? ಹೌದು, SKDP ಅವರೇ ಕೊಡ್ತಿದ್ದು. ಇಲ್ಲ ಅಂತ ನಾವು. ಹಾಗಾದ್ರೆ ನೀವು 13 ವರ್ಷ ಡ್ಯೂಟಿ ಮಾಡಿದೆ ಅಂತ ಹೇಳ್ತೀರಲ್ಲ, 13 ವರ್ಷದಲ್ಲಿ ಎಂತ ತಪ್ಪಾಗಿದೆ ಅಂತ ಕೇಳಿ ಫಸ್ಟ್. ಅಲ್ಲಿ ಏನು ತಪ್ಪು ಮಾಡಿಲ್ಲಲ್ಲ ಸರ್ ನಾವು. ಮಾಡಿಲ್ಲ ಅಂತ ಹೇಳಿ ನೀವು ಯಾರಲ್ಲಿ ಕೇಳ್ಬೇಕ್ರಿ? ಯೋಜನಾಧಿಕಾರಿ ಮೇಲ್ವಿಚಾರ. ಸರಿ ಸರ್, ಈಗ ಮೇಲ್ವಿಚಾರಕರು ತಪ್ಪಾಗಿತ್ತೆ ಅಂತಂದ್ರಲ್ಲ, ಹಂಗಾರೆ ನೀವೇನಾದ್ರು ಕೆಲಸದಿಂದ ತೆಗಿದ್ದೀರಾ ಅವ್ರನ್ನ? ತಪ್ಪಾಗಿದೆ ಅಂತ ನನ್ನನ್ನ ಕೆಲಸದಿಂದ ಅವ್ರ ರಿಸೈನ್ ಲೆಟರ್ ನಂದು ಫೋರ್ಜರಿ ಸೈನ್. ಮತ್ ನೀವು ಸತ್ಯ ಮಂಜುನಾಥ ಸ್ವಾಮಿ ಅಂದ್ರೆ ಸತ್ಯ ಅಂತ ಹೇಳ್ತಿರಲ್ಲ ಸರ್. ನಾನ್ ಮಂಜುನಾಥ ಸ್ವಾಮಿ ಸತ್ಯ ಅನ್ನೋದಕ್ಕೆ ನಾನು ಇಲ್ಲಿ ತನಕ ಇದ್ದೀನಿ, ಗೊತ್ತಾಯ್ತಾ? ಇಲ್ಲಿ ತನಕ ಇದ್ದೀನಿ ಅಂದ್ರೆ ನಾನು ಮಂಜುನಾಥನ್ ನಂಬಿರೋದಕ್ಕೋಸ್ಕರ ಇದ್ದೀನಿ. ನಾವು ಮಂಜುನಾಥ ಸ್ವಾಮಿ ಫೋಟೋ ಮುಟ್ಟಿ ಹೇಳುವಾಗ ಈಗ ಮೇಲ್ವಿಚಾರಕರು ತಪ್ಪು ಮಾಡಿ ನಾನು ತಪ್ಪು ಅಂತ ಹೇಳಿದಾಗ ಮತ್ತೆ ಅವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತಲ್ಲ ನೀವು? ನೋಡಿ, ನಾನು ಒಂದು ಹೇಳ್ತೇನೆ, ನಿಮ್ಮಲ್ಲಿ ಅಲ್ಲಿ ಜಿಲ್ಲಾ ಹೆಡ್ ಆಫೀಸ್ ಅಂತ ಉಂಟು, ಹೋಗಿದ್ದೀನಿ, ಎಲ್ಲರದು ಹೋಗಿದ್ದೀನಿ ಸರ್. ನಾನು ಹೇಳ್ತಿದ್ದೀನಲ್ಲ, LH ಮಂಜುನಾಥ್ ಸರ್ ಹತ್ರನು ಕೂಡ ಮಾತಾಡಿದ್ದೀನಿ, ಮಾತಾಡ್ದಂಗೇನಿಲ್ಲ ನಾನು. ಯಾಕೆ ಅಂತಂದ್ರೆ ಒಂದೇ ಸರಿ ನಾವು ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರತಿಯೊಬ್ಬರನ್ನು ಕೇಳಿದ್ದೀನಿ. ಮೇಲ್ವಿಚಾರಕರಿಂದ, ಯೋಜನಾಧಿಕಾರಿಯಿಂದ, ಡೈರೆಕ್ಟರ್ ಇಂದ ಹಿಡಿದು LH ಮಂಜುನಾಥ್ ಸರ್ ತನಕನೂ ಮಾತಾಡಿದ್ದೀನಿ. ಪೂಜ್ಯರ ತನಕ ಲೆಟರ್ ಬರ್ದಿದ್ದೀನಿ, 20 ಲೆಟರ್ ಬರ್ದಿದ್ದೀನಿ ಸರ್. 20 ಲೆಟರ್ ಬರ್ದು ಏನಂದ್ರೆ ಹತ್ರ ನಮ್ಮ ಇದೇ ಡೈರೆಕ್ಟರ್ ಕೂಡ PO ಕೂಡ ಅಂದ್ರು, ನೀನ್ ಇನ್ನೂ 50 ಲೆಟರ್ ಬರೀ, ನಾನು ಕೊಡಲ್ಲ ದುಡ್ಡು ಅಂತ ಹೇಳಿದ್ರು. ಕೊಡಲ್ಲ ಅಂತಂದಿದ್ ತಪ್ಪ? ಹಂಗಾರೆ ನಾನ್ ಮಾತಾಡಿದ್ ತಪ್ಪ? ನೀವು ಮಾತಾಡಿದ್ ತಪ್ಪು ಅಂತ ಹೇಳುದಿಲ್ಲ. ಮತ್ತೆ ಹೇಳಿದಿರಲ್ಲ ಸರ್, ಈಗ ನೀವು ಅವ್ರ ಹಂಗಾರೆ ದುಡ್ಡು ಕೊಡ್ತಾರ ಅಂದ್ರಲ್ಲ. ನಾನು ಯಾರ ದುಡ್ಡು ಕೊಡ್ತಾರೆ ಅಂತ ಅಲ್ಲ, ನಾನು ಶ್ರಮ ಪಟ್ಟು ಒಂದೊಂದು ತುತ್ತು ತಿನ್ನುವಾಗನು ಕೂಡ ಮಂಜುನಾಥ ಸ್ವಾಮಿ ಹೆಸರು ಹೇಳಿ ನಾನು ಮಾಡ್ತಿರೋದು ಕೆಲಸ ಸತ್ಯದ ಕೆಲಸ ಅಂತಾನೆ ಮಾಡಿನೇ ನಾನು ದುಡ್ಡು ಸಂಪಾದನೆ ಮಾಡಿದ್ದು. ಸರಿ, ನಾನು ಇನ್ನೊಬ್ರು ತಲೆ ಹೊಡೆದ ಜೀವನ ಮಾಡ್ಲಿಲ್ಲಲ್ಲ, ಮಾಡಿದ್ದೀನ? ನಾನ್ ತಲೆ ಹೊಡೆದ ಜೀವನ ಮಾಡಿಲ್ಲ ಸರ್. ನನ್ನ ದುಡ್ಡನ್ನ ನಿಮ್ ಯೋಜನಾ ಕಾರ್ಯಕರ್ತರು ತಿಂದೋಗಿದ್ದಾರೆ ಹೊರತು ನಾನು ಅವ್ರದ್ದು ಯಾರ್ದು 10 ಪೈಸನೂ ತಿಂದಿಲ್ಲ. ನಾನು ಹೇಳುದು ಕೇಳಿ ಸ್ವಲ್ಪ. ಸರಿ ಸರ್, ನೀವ್ ಹೇಳದ್ನೇ ಕೇಳಿದ್ಕೆ, ನೀವ್ ಹೇಳಿದ್ದಕ್ಕೋಸ್ಕರ ನಾನು ಅಷ್ಟು ಉತ್ತರ ಕೊಟ್ಟಿದ್ದೀನಿ ಅಷ್ಟೇನೆ. ಸರಿ, ನೀವು ಈಗ ಆಕ್ಚುಲಿ ಕೇಳ್ಬೇಕು, ಯಾಕೆ ನೀವು ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಕೇಳಲಿಲ್ಲ? ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ, ನೀವು ಫೋನಲ್ಲಿ ಕೇಳಿ ಅವರು ಎಂತ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಗೆ. ಈಗ TV ಅವ್ರಿಗೆ ನೀವು ಕಾಲ್ ಮಾಡಿ ಹೇಳಿದ್ರಿ, ಅವ ಪಬ್ಲಿಸಿಟಿ ಹೇಗೆ ಮಾಡ್ತಿದ್ದಾರೆ ನೀವು ನೋಡಿದ್ರ ನೀವು? ನೋಡಿಲ್ಲ. ಯೂಟ್ಯೂಬ್ ಅಲ್ಲಿ ಎಂತೆಲ್ಲ ಹೇಳ್ತಾನೆ, SKDP ಮಾಡುವುದೇ ಇಂಥದ್ದು, ಹೆಗ್ಡೆ ಅವರು ಲಫಂಗ, ಇಂಥ ಮಾತೆಲ್ಲ ಹೇಳಿ ಅವ ಪಬ್ಲಿಸಿಟಿ ಮಾಡ್ತಾ ಇದ್ದಾನೆ. ಅದಕ್ಕೆ ಮೈನ್ ಕಾರಣ ನೀವಲ್ವಾ? ಮೇನ್ ಕಾರಣ ನಾನೇ, ನನ್ನ ಒಬ್ಬಳನ್ನೇ ಯಾಕೆ ಹೇಳ್ತಿದ್ದೀರಾ ಸರ್? ಮುಂಚೆ ಮಾಡಿದಂತ ಬೇಕಾದಷ್ಟು ಜನ ಇದ್ದಾರೆ. ನೋಡಿ, ಬೇಕಾದಷ್ಟು ಜನ ಇದ್ದದನ್ನು ನಾನು ಇದು ಮಾಡಿದ್ದೇನೆ, ಕಾಲ್ ಮಾಡಿ ಅವರನ್ನು ಮಾತಾಡಿದ್ದೇನೆ, ಗೊತ್ತಾಯ್ತಾ? ನಿಮ್ಮ ಒಬ್ಬರಲ್ಲಿ ಮಾತಾಡುವುದಂತ ನೀವು ಇದು ಮಾಡಬೇಡಿ, ನಿಮ್ಮ ಒಬ್ಬರಲ್ಲಿ ಕೇಳುವುದಲ್ಲ. ಆದ್ರೆ
ನಿಮ್ಮ ಕಾಲ್ ಕಂಪ್ಲೀಟ್ ವಿಡಿಯೋ ರೆಕಾರ್ಡ್ ಮಾಡಿ ಅವ ಪಬ್ಲಿಸಿಟಿ ಮಾಡಿ ಲಾಸ್ಟ್ಗೆ ಅವ ಹೇಳುವಂತ ಮಾತು ಎಂತದ್ದು ಅಂತದ್ದು ಅಂತ ಪಟಿಂಗ ಎಂತ ಧರ್ಮಸ್ಥಳದ ಎಂತ ಮಾಡಿದ್ದಾನೆ ಕಾವಂದರು ಮಾಡಿದಂತ ಒಂದು ಉಪಹಾರವನ್ನು ಅವ್ರಿಗೆ ಪಬ್ಲಿಸಿಟಿ ಮಾಡ್ಲಿಕ್ಕೆ ಆಯ್ತಾ? ಇಲ್ಲಲ್ವಾ? ನಿಮ್ಗೆ ಗೊತ್ತಲ್ಲ, ನೀವು ಧರ್ಮಸ್ಥಳದಲ್ಲಿ SP ಆಗ್ಬೇಕಾದ್ರೆ ನೀವು ಬಂದು ಟ್ರೈನಿಂಗ್ ತಗೊಂಡು ಹೋದವರು, ಹೌದಾ? ಟ್ರೈನಿಂಗ್ ತಗೊಂಡಿದೀವಿ ಸರ್. ಅದಕ್ಕೆ ಹೇಳಿದ್ದು ಟ್ರೈನಿಂಗ್ ತಗೊಂಡೇ ಹೋದವ್ರು ಅಂತ ಹೇಳಿದ್ದು ನಾನು. ತಗೊಂಡಿಲ್ವಾ ಅಂತ ಕೇಳಿಲ್ಲ ನಿಮ್ಮಲ್ಲಿ. ಹೌದೌದು. ಹಾ, ಈಗ ನೀವು ಕಾಲ್ ಮಾಡಿ ಲಾಸ್ಟ್ಗೆ ಆಗ್ಬೇಕಾದ್ರೆ ಅವ ಅಂತ ಮಾತುಗಳು ಹೇಳ್ಬೇಕಾದ್ರೆ ನೀವು ಒಂದು ದಿವಸಕ್ಕೆ ಅನ್ನ ತಿಂದಿದ್ದೀರಲ್ವಾ? ನೀವು ಅದನ್ನು ನೋಡಿದ್ದೀರ ಕೇಳಿದ, ಅದಕ್ಕೆ ನಾನು. ನೀವು ನೋಡ್ಲಿಲ್ಲ? ಇಲ್ಲ, ಸರಿ ಸರಿ ಹೇಳ್ತೇನೆ. ಅಂತದ್ದು ಬೇರೆ ಬೇರೆ ನ್ಯೂಸ್ ನೋಡಿದ್ದೀರಾ ಅವನು ಮಾಡಿದ್ದು? ಅವ್ರು ಬೇರೆ ನ್ಯೂಸ್ ಮಾಡಿದ್ ನೋಡಿದ್ದೇನೆ. ಅದರಲ್ಲಿ ಕಾವಂದರಿಗೆ ಯಾವ ರೀತಿ ಎಲ್ಲ ಬೈದಿದ್ದು ನನಗೆ ಗೊತ್ತುಂಟಲ್ವ ನಿಮ್ಗೆ? ಅಂತ ಲವಂಗನಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟಿರಲ್ಲ, ನಿಮ್ಗೆ ಎಂತ ಹೇಳ್ಬೇಕು ನಾವು? ನಿಮ್ಗೆ ನಾವು ಹೇಳ್ತೇವೆ SKDP ಇಂದ ಅಲ್ಲಿ ಎಂತ ವರ್ಕರ್ಸ್ ಇಂದ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಹಾಗಂತ ಹೇಳಿ ಯಾವ ಕಾವಂದರಿಗೆ ಬೈಯುವುದು ಅಂತ ಹೇಳಿದ್ರೆ ಕಾವಂದ್ರು ತಪ್ಪು ಮಾಡಿದ್ದಾರೆ ಅಂತಾನು ಹೇಳಿ. ಲೆಟರ್ ಬರೋದ್ರು ಕೂಡ ಅಟ್ಲೀಸ್ಟ್ ಅವ್ರಾದ್ರೂ ಯಾವ್ದೋ ಒಂದ್ ಹೆಣ್ಮಗಳು ಇಷ್ಟೊಂದ್ ಸರಿ ಲೆಟರ್ ಬರೀತಾಳಲ್ಲ ಅಂತ ಹೇಳ್ಬೋದಿತ್ತಲ್ಲ ಸರ್, ಹೇಳ್ಬೋದಿತ್ತಲ್ವಾ? ನೋಡಿ ನೋಡಿ, ನಾನು ಒಂದೇ ಹೇಳ್ತೇನೆ, ನಿಮ್ಮಂತ ಕಾರ್ಯಕರ್ತರು ಕೋಟಿಗಟ್ಲೆ ಇದ್ದಾರೆ, ಅವರಲ್ಲಿ ಕೋಟಿಗಟ್ಲೆ ಇದ್ದಾರೆ. ಆದ್ರೂ ಲೆಟರ್ ಬರೋದು ಅಪರೂಪ ಇರ್ತಾರೆ, ಎಲ್ಲರೂ ಅಷ್ಟೊಂದು ಲೆಟರ್ ಬರೆಯಲ್ಲ. ಸ್ವಲ್ಪ ಹೇಳುದು ಕೇಳ್ರಿ, ನೀವು ಮತ್ತೆ ಮಾತಾಡಿ. ನೀವು ಮಾತಾಡ್ಲಿಕ್ಕೆ ನಾನು ಟೈಮ್ ಕೊಡ್ತೇನೆ. ನಿಮ್ಮಂತ ಕೋಟಿಗಟ್ಲೆ ಸೇವಾ ಕಾರ್ಯಕರ್ತರು ಇದ್ದಾರೆ, ಒಂದು ಫೀಲ್ಡ್ ಅಲ್ಲ. ಎಜುಕೇಶನ್ ಸೊಸೈಟಿ, ಮೆಡಿಕಲ್ ಸೊಸೈಟಿ, SKDP ಅಲ್ಲಿ ಎಷ್ಟೋ ಜನ ವರ್ಕರ್ಸ್ ಇದ್ದಾರೆ. ನೀವು ಒಬ್ಬರ ಲೆಟರ್ನ ಹಿಡ್ಕೊಂಡು ಅವ್ರು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ಅವರು ಅದಕ್ಕೆ ಬೇಕಾದ ಇದು ಇದ್ದಾರೆ, ಅವರ ಕೆಳಗೆ ಕೆಲಸ ಮಾಡುವವರು, ಅವರಲ್ಲಿ ಹೇಳಿರ್ಬಹುದು. ಅವ್ರು ಮುಂದೆ ಹೋಗ್ಲಿಲ್ಲ, ಅದಕ್ಕೆ ಎಂತ ಉತ್ತರ ಕೊಡ್ತೀರಿ ನೀವು? ಅಲ್ಲ ಅಂತ ಹೇಳಿದ್ರೆ ಅಷ್ಟು ಇದ್ದಿದ್ದವರು ಒಂದು ಸಲ ಹೋಗಿ ನೀವು ಧರ್ಮಸ್ಥಳ ಹೆಡ್ ಆಫೀಸ್ ಉಂಟಲ್ಲ, ಅಲ್ಲಿ ಹೋಗಿ ಮಾತಾಡ್ಬೋದಿತ್ತಲ್ಲ. ಅಲ್ಲಿ ನಿಮ್ಮ ರೆಕಾರ್ಡ್ ಉಂಟಲ್ಲ, ನೀವು SKDP ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳುವುದಕ್ಕೆ ರೆಕಾರ್ಡ್ಸ್ ಅಲ್ಲಿ ಇರ್ತದಲ್ಲ, ಅದು ಯಾಕೆ ಮಾಡ್ಲಿಲ್ಲ ನೀವು? ನಾವು ಧರ್ಮಸ್ಥಳಕ್ಕೆ ಏನು ಹೋಗಿಲ್ಲ ಸರ್. ಯಾಕೆ ಹೋಗ್ಲಿಲ್ಲ? ನಿಮ್ಗೆ ತಪ್ಪಾದ್ದನ್ನು ನೀವು ಆಕ್ಚುಲಿ ಎಲ್ಲಿ ಕೇಳ್ಬೇಕಿತ್ತು? ಎಲ್ಲಿ ಕೇಳ್ಬೇಕಿತ್ತು? ನಾವೇ ಲೆಟರ್ ಬರೋದ್ರು ಉತ್ತರ ಸಿಕ್ಲಿಲ್ಲ ಅಂದ್ರೆ ಸುಮ್ನೆ ಆದ್ವಿ ಅಷ್ಟೇನೆ. ಲೆಟ್ರ್ ನಾನು ಹೇಳಿದ್ದಕ್ಕೆ ಗೊತ್ತಾಯ್ತಾ? ಈಗ ನಿಮ್ಮಂತ ಕೋಟಿ ಗಟ್ಟಲೆ ಇದು ಇದ್ದಾರೆ ಸರ್ವೆಂಟ್, ಅದಕ್ಕೆ ಎಲ್ಲರಿಗೆ ಉತ್ತರ ಕೊಡ್ಲಿಕ್ಕೆ ಕೌಂಟರ್ ಅಲ್ಲ. ನೀವು ಒಬ್ಬ ಭಾರತ ಪ್ರಜೆಯಲ್ಲಿ ಡೈರೆಕ್ಟ್ ಮೋದಿಗೆ ಫೋನ್ ಮಾಡಿದ್ರೆ ಅಥವಾ ಲೆಟರ್ ಹಾಕಿದ್ರೆ ಮೋದಿ ಬಂದು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುದಿಲ್ಲ. ನೀವು ಗ್ರಾಮ ಪಂಚಾಯತ್ ಮೇಲೆ ಹೋಗ್ಬೇಕು, ಹೌದಾ? ನಾವು ಗ್ರಾಮ ಮಟ್ಟದಲ್ಲೇ ಹೋಗಿದ್ದು. ಸರಿ, ನಾನು ಹೇಳ್ತೇನೆ, ಅದು ನಿಮ್ಗೆ ಫಸ್ಟ್ ನೀವು SP ಆಗಿದ್ದವರು ಫಸ್ಟ್ ಎಲ್ಲಿಗೆ ಹೋಗ್ಬೇಕು? ಯೋಜನಾ ಕಚೇರಿಗೆ. ಅಲ್ಲಿ PO ಒಂದು ಆಗ್ಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟರ್ಗೆ, ಅವರಿಂದಲೂ ಆಗ್ಲಿಲ್ಲ, ಅವ್ರಿಗಿಂತ ಮೇಲಿನವರು ಇದ್ದಾರೆ, ಹಾಗೆ ಹೋಗ್ಬೇಕಿತ್ತು. ನೀವು ಏಕಾಏಕಿ ಹೋಗಿ TV ಅವರಿಗೆ ಕಂಪ್ಲೇಂಟ್ ಮಾಡುದು. ಹೆಗ್ಡೆಯವರಿಗೆ ನಾನು ಲೆಟರ್ ಬರೆದಿದ್ದೆ, ನನಗೆ ನೀವು ಅಷ್ಟು ದೊಡ್ಡ ಜನವ? ಹೆಗ್ಡೆಯವರಿಗಿಂತ ದೊಡ್ಡವರು? ಮತ್ತೆ ನಿಮ್ಗೆ ಆನ್ಸರ್ ಕೊಡ್ಲಿಲ್ಲ ಅಂತ ಹೇಳುವ ಉದ್ದೇಶದಿಂದ ನೀವು ಮಾಡಿದ್ದು ಹೇಳಿದ್ರಲ್ಲ? ಅಯ್ಯೋ, ಮತ್ತೆ ಏನ್ ಮಾಡೋದು ಸರ್? ನಾವು ಮತ್ತೇನ್ ನಾನು ಹೇಳಿದಂತ ನೀವು ಧರ್ಮಸ್ಥಳ ಹೆಡ್ ಆಫೀಸ್ಗೆ ಬಂದು ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಯಾಕೆ ಮಾಡ್ಲಿಲ್ಲ? ನೀವು ಡ್ಯೂಟಿ ನಾನು ಹೇಳುದು ನೀವು ಡ್ಯೂಟಿ ಮಾಡ್ಬೇಕಾದ್ರೆ ಭೇಟಿ ಮಾಡಿಲ್ಲ ಅಷ್ಟೇನೆ. ನೇರ ಭೇಟಿ ಮಾಡ್ಬೇಕಿತ್ತು. ನೀವು ಕೊಟ್ಟಂತ ಕಂಪ್ಲೇಂಟ್. ಹಾಗಾದ್ರೆ ಹೆಗ್ಡೆ ಅವ್ರಿಗೆ ಇಷ್ಟು ಸಲ ಕಾಲ್ ಇದು ಲೆಟರ್ ಹಾಕಿದೆ, ಅವರು ರಿಪ್ಲೈ ಮಾಡ್ಲಿಲ್ಲ, ಅದಕ್ಕೋಸ್ಕರ ನಾನು TV ಚಾನಲ್ಗೆ ಹೋದ ಹೇಳ್ತೀರಲ್ಲ. ಹಾಗಾದ್ರೆ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ ನೀವು. ಹಂಗಾರೆ ಸರಿಯಾಗಿ ಕೇಳಿಸ್ಕೊಂಡಿಲ್ವೇನೋ? ಸರಿಯಾಗಿ ಕೇಳಿಸ್ಕೇಳ್ರಿ ನಾನು ಮಾತಾಡಿ. ಹಾಗಾದ್ರೆ TV ಚಾನಲ್ ನಾವು ಹೇಗೆ ಪ್ರಸಾರ ಮಾಡಿದ ಕೇಳಿ. ನಾನು ನಿಮ್ಗೆ ಕಂಪ್ಲೇಂಟ್ ಹೇಳಿದ ಅಷ್ಟೇ, ಅದನ್ನು TV ಚಾನಲ್ ಅಲ್ಲಿ ಪ್ರಸಾರ ಮಾಡಿ ಅಂತ ಹೇಳಿಲ್ಲ. ನೀವು ಯಾಕೆ ಮಾಡಿದ್ರಿ ಅಂತ ಅವನು TV ಚಾನಲ್ ಅಲ್ಲಿ ಕೇಳಿ. ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಹೇಳ್ತೀನಿ ಮಾತ್ರ. SP ಅವರ ಕೈಯಲ್ಲಿ ದುಡ್ಡು ಕೊಟ್ಟದ್ದು. ನಾನು ಹೇಳ್ತೇನೆ, ನೀವು SP ಆಗಿ 13 ವರ್ಷ ಡ್ಯೂಟಿ ಮಾಡಿದ್ದು ಇದೆಯಾ? ಪಬ್ಲಿಕ್ ಜನರಿಗೆ ತಪ್ಪು ಮಾಹಿತಿ ಕೊಟ್ಟದ್ದ ಅಲ್ಲ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಾ? ನಾವು ಸರಿಯಾದ ಮಾಹಿತಿನೇ ಕೊಟ್ಟಿದ್ದೀವಿ. ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ನಾನು ಹೇಳ್ತೇನೆ ಸರಿಯಾಗಿ ಮಾಹಿತಿ ಕೊಟ್ಟವರು ನೀವು SP ಅವರ ಕೈಯಲ್ಲಿ ದುಡ್ಡು ಹೇಗೆ ಕೊಟ್ರಿ? ಈಗ ಅಲ್ಲ, ಒಂದ್ ನಿಮಿಷ ಸರ್. ಹಂಗಾರೆ ಅವ್ರ ಅಕೌಂಟಿಗೆ ಫೋನ್ ಪೇ ಮಾಡಿಸ್ಕೊಂತಾರಲ್ಲ, ಹಂಗಾರೆ ನಿಮ್ ಯೋಜನೆ ಕಾರ್ಯಕರ್ತರು ಸರಿನಾ? ಅದು ಇಲ್ಲಲ್ಲ. ಇಲ್ಲ ಅಂತ ಫೋನ್ ಪೇ ಹೋಗಿರೋ ತೋರ್ಸೋಣ ನಾನು ನಿಮ್ಗೆ.
ಅಲ್ಲ ಎಷ್ಟು ಜನರೆ ಮಾಡಿರ್ಬಹುದು, ಮಾಡಿದ್ದು ತಪ್ಪು ಅಂತ ಹೇಳುದು ನಾನು. ಸರ್ ಅದನ್ನೇ ನಾನು ಹೇಳ್ತಾ ಇರೋದು. ತಪ್ಪು ಮಾಡಿದ್ದಾರೆ ನಾನು ಹೇಳಿದ್ದು. ನೀವು ಬೇರೆ ಏನು ಹೇಳಿಲ್ಲ ಅವರಿಗೆ. ನಾನು ತಪ್ಪು ಮಾಡಿದ್ದೀರಾ, ನಿಮ್ ತಪ್ಪು ಇದು ಸರಿ ತಪ್ಪು ಐತೆ ಅಂತ ಹೇಳಿದ್ದಕ್ಕೇನೆ ಅವ್ರು ತೆಗೆದಿದ್ದು ನನ್ನ ಕೆಲಸದಿಂದ. ನಾನು ಹೇಳ್ತೇನೆ, ನಿಮ್ ಯೋಜನೆ ತಕ್ಕಣಕ್ ಹೇಳ್ರಿ ಸರ್. ಹಂಗಾರೆ ಕೆಲಸ ಮಾಡ್ತಾರಲ್ಲ PO ಅವ್ರನ್ನ ತಪ್ಪು ಮಾಡಿದಾರಲ್ಲ, ತೆಗಿಯಕ್ ಹೇಳ್ರಿ. ಮತ್ತೆ ಅವ್ರನ್ನ ಯಾಕೆ ತೆಗಿಯಲ್ಲ ನೀವು? ಎಂತ ತಪ್ಪು ಮಾಡಿದ್ರೆ ಮೇಲೆ ನೀವು ಕಂಪ್ಲೇಂಟ್ ಮಾಡಿ ಅಲ್ವಾ? ನಾನು ನಿಮ್ ತಪ್ಪು ಅಂತ ಹೇಳಿದ್ಕೆ ಅಲ್ವಾ ಅವ್ರು ತೆಗ್ದಿದ್ದು? ಮತ್ತೆ ತೆಗೀರಿ ನೀವು ಕೆಲಸದಿಂದ. ಯಾರನ್ನು ತೆಗಿಬೇಕು ಯಾರನ್ನು ಬಿಡ್ಬೇಕು ಅದು ನಮಗೂ ಗೊತ್ತುಂಟು. ಅಲ್ಲ ನಿಮ್ಮಲ್ಲಿ ಕೇಳಿ ಮಾಡಬಾರ್ದು. ನೀನು ಅವರನ್ನು ತೆಗಿಲಿಕ್ಕೆ ಹೇಳಲಿಕ್ಕೆ ನೀನ್ ಯಾರು? ಗೊತ್ತಾಯ್ತಾ? ಈಗ ಚೆನ್ನಾಗ್ ಬರ್ತೀರಿ ನೀವು. ನಮಗ್ ತಪ್ಪಾದಾಗ ಮತ್ತೆ ಕೇಳ್ರಿ ಅಂತ ಹೇಳ್ತೀರಲ್ಲ, ಮತ್ತೆ ನೀವ್ ಯಾರು ಕೇಳ? ನಾನು ಹೇಳ್ತೇನೆ, ನಿಮ್ಗೆ ಒಬ್ರಿಗೆ ತಪ್ಪಾಗಿದೆ ಅಂತ ಹೇಳಿದ್ರೆ ಅವರನ್ನು ತೆಗಿಲಿಕ್ಕೆ ಆಗುದಿಲ್ಲ. ಗ್ರಾಮಸ್ಥರನ್ನೆಲ್ಲ ತೆಗಿಬೇಕು ಒಂದ್ ಕಡೆಯಿಂದ, ಅವಾಗ ತೆಗಿತೀರನ? ಅಲ್ಲ ನೀವು ಹಾಗೇನೆ ಹೇಳ್ತೀನಿ, ನೀವು ಮಾಡಿದ್ದು ಮಾತ್ರ ಸರಿ ಅಂತ ಹೇಳ್ತೀರಿ ನೀವು. ಅಲ್ಲಲ್ಲ ನಾನ್ ಮಾಡಿದ್ದು ಅಲ್ಲಲ್ಲ ನಾನೆಲ್ಲೋ ನಿಮ್ಮಂಗ್ ತಪ್ಪು ಮಾಡಿಲ್ಲ. ನೋಡಿ ನಾನು ಹೇಳ್ತೇನೆ, ನಿಮ್ಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ SPO ಅವರಿಗೆ ದುಡ್ಡು ಕೊಡ್ಲಿಕ್ಕಿಲ್ಲ. ವ್ಯವಹಾರ ಏನಿದ್ರು ನಿಮ್ದು ನೇರ SPO ಅವರು ಜಸ್ಟ್ ಮಿಡ್ಲ್ ಪರ್ಸನ್. ಅವರು ಏನಿದ್ರು ನಿಮ್ಗೆ ಯೋಜನೆಯಲ್ಲಿ ಎಂತ ಕಾರ್ಯಕ್ರಮ ಉಂಟು, ಎಂತ ಉಂಟು, ಯಾವ ರೀತಿ ನೀವು ಮೀಟಿಂಗ್ ಮಾಡಬೇಕು, ಎಂತ ನೀವು ಯೋಜನೆಯಲ್ಲಿ ಟ್ರೈನಿಂಗ್ ತಗೊಂಡವ್ರು ಅದೆಲ್ಲ ಗೊತ್ತಲ್ಲ ನಿಮ್ಗೆ? ಗೊತ್ತುಂಟಲ್ವಾ? ನೀವು ಟ್ರೈನಿಂಗ್ ತಗೊಂಡಿದ್ರಲ್ಲ, ಟ್ರೈನಿಂಗ್ ಅಲ್ಲಿ ಹೇಳಿಲ್ವಾ? ನಾನು ಹೇಳ್ತೇನೆ, ಮತ್ತೆ SPO ಅವ್ರಿಗೆ ಫೋನ್ ಪೇ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮಾಡಿದ್ದು ತಪ್ಪು. ನೀವು ತಪ್ಪು ನಾವಲ್ಲ, ನಿಮ್ಮ MP ಮೇಲ್ವಿಚಾರಕರು ಮಾಡ್ತಿದ್ದಾರಲ್ಲ ಅದು ತಪ್ಪು. ನಾನ್ ಕೆಲಸ ಬಿಟ್ಟ ಮೇಲೂ ಕೂಡ ಫೋನ್ ಪೇನೆ ಮಾಡ್ಕೊಂಡಿದ್ದು ಅವರು. ಮತ್ತೆ ಅವ್ರನ್ನ ಕೆಲಸ ಬಿಟ್ಕೊಂಡಿದ್ದೀರಲ್ವಾ? ತಪ್ಪು ತಪ್ಪ? ನೀವು ಕಂಪ್ಲೇಂಟ್ ಮಾಡ್ರಿ. ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ? ಕಂಪ್ಲೇಂಟ್ ಅಲ್ಲ ಸರ್, ಕಂಪ್ಲೇಂಟ್ ತಗೊಂಡರೆ ತಪ್ಪು ಮಾಡ್ತಿದ್ದಾರೆ ಅಂತಂದ್ರೆ ಕಂಪ್ಲೇಂಟ್ ಯಾರಿಗೆ ಮಾಡ್ತೀರಿ? ಅದಕ್ಕಿಂತ ಮೇಲೆ ನಾವು ಬದುಕು ಮಾಡ್ತಾ ಸರಿ ನೋಡ್ರಿ ಸರ್, ಸುಮ್ನೆ ತಲೆ ಬಿಸಿ ಬೇಡ. ನಾನ್ ಯಾರ ಹೆಗಡೆಯರ ಬಗ್ಗೆ ನಾನು ತಪ್ಪಾಗಿ ಮಾತಾಡಿಲ್ಲ. ನೀವು ಅದನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ ನೀವು. ನಾನು ಫುಲ್ ವಿಡಿಯೋ ನೋಡಿ ನಿಮ್ಗೆ ಕಾಲ್ ಮಾಡಿ. ಸರಿ, ನಾನು ಹೆಗಡೆಯರ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ. ಇವ್ರು ಏನು ಜನ ಅವ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಹಾಗಾದ್ರೆ ನೀವು ಟಿವಿ ಚಾನಲ್ ಅವರಲ್ಲಿ ಹೇಳಿ, ನೀವು ನಾನು ಕಾಲ್ ಮಾಡಿದ ಎಂಡಲ್ಲಿ ಹೀಗೆ ಹೇಳಿದ್ದೀರಂತೆ, ನಂಗೆ ಇಂಥ ನಂಬರ್ ಕಾಲ್ ಬಂತು, ಬೇಕಾದ್ರೆ ಅವ್ರು ಕಾಲ್ ಮಾಡ್ಲಿ, ಅವರಲ್ಲಿ ಮಾತಾಡ್ತೇನೆ ನಾನು. ಲಾಸ್ಟ್ ಮೂಮೆಂಟಿಗೆ ಹೀಗೆ ಹೇಳಿದಾರಲ್ಲ, ಅದು ತಪ್ಪಲ್ವಾ? ಮಾತಾಡ್ರಿ ಸರ್ ಅವ್ರಿಗೇನೆ. ಮತ್ತೆ ಅವ್ರಿಗೆ ಕೇಳ್ರಿ, ನೀನ್ ಯಾಕೆ ಮಾತಾಡ್ದೆ, ಆ ಅಮ್ಮ ಹೇಳಿದ್ಲ ಅಂತ ಕೇಳ್ರಿ. ಅಂತ ಹುಚ್ಚರಲ್ಲಿ ನಮ್ಗೆ ಮಾತಾಡುವ ಅವಶ್ಯಕತೆ ನಂಗೆ ಇಲ್ಲ. ಮತ್ತೆಂತ ಅದೇ ಸರ್, ಅಲ್ಲಿ ಕೆಲಸ ಮಾಡಿ ದುಡ್ಡು ತಿಂದು ನಿಮ್ಗೆ ಈಗ ಸೊಕ್ಕು ಬಂದಿರಾ? ನಮಗೆ ಸೊಕ್ಕು ಬಂದಿಲ್ಲ. ನಮ್ ದುಡ್ಡು ತಿಂತಿದಾರಲ್ಲ ಅವ್ರಿಗೆ ಸೊಕ್ಕ ಐತೆ, ಅವ್ರಿಗೆ ಸೊಕ್ಕಡಸ್ರಿ. ಅದ್ ಬಿಟ್ಟು ನೀವು ಯಾರಲ್ಲಿ ಕಂಪ್ಲೇಂಟ್ ಕೊಡ್ಬೇಕಿತ್ತ ಅವರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ನಾನ್ ನೋಡಿ ಕಂಪ್ಲೇಂಟ್ ಕೊಡ್ಬೇಕಿತ್ತು. ನಾನು ಫಸ್ಟ್ ನೋಡ್ರಿ ಸರ್, ಯೋಜನಾಧಿಕಾರಿಗಳಿಂದ ಹಿಡಿದು ಡೈರೆಕ್ಟರ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಅಲ್ಲಿ ಕೊಡ್ಬೇಕಿತ್ತು ಇಲ್ಲಿ ಕೊಡ್ಬೇಕಿತ್ತು ಅಂತ ಅಲ್ಲ, ನಾನು ಕೊಟ್ಟಿದ್ದೆ ಫಸ್ಟ್ ನಮ್ಮ ಯೋಜನಾ ಕಚೇರಿಯಿಂದ ನಾನು ಪ್ರಾರಂಭ ಮಾಡಿದ್ದು. ಯೋಜನಾ ಕಚೇರಿ, ಜಿಲ್ಲಾ ಕಚೇರಿ, ಅಲ್ಲಿಂದ ಬಿಟ್ರೆ ನಾನು ಪೂಜ್ಯರ ಹತ್ರ. ಇಲ್ಲಿ ಬಿಟ್ರೆ ಇವು 3 ಜಾಗ ಬಿಟ್ರೆ ನಾನು ಎಲ್ಲೂ ಕಂಪ್ಲೇಂಟ್ ಮಾಡಿಲ್ಲ. ಸರಿ ನೋಡಿ, ನೀವು ಜಿಲ್ಲಾ ಕಚೇರಿಯಿಂದ ಡೈರೆಕ್ಟ್ ಪೂಜ್ಯರಲ್ಲಿ ಹೋಗಿದ್ದೀರಲ್ಲ, ಅದು ತಪ್ಪಲ್ವಾ? ಡೈರೆಕ್ಟರ್ ಪೂಜ್ಯರಲ್ಲಿ ನಾವು ಜಿಲ್ಲಾ ಕಚೇರಿಗೆ ಹೋಗಿದೀವಲ್ಲ. ಸರಿ, ಜಿಲ್ಲಾ ಕಚೇರಿ ಬಿಟ್ಟರೆ ಬೇರೆ ಅದಕ್ಕಿಂತ ಹೈಯರ್ ಇದು ಮೈನ್ ಹೆಡ್ ಆಫೀಸ್ ಇಲ್ವ ನಿಮ್ಗೆ? ಕೊಟ್ಟಿದ್ವಲ್ಲ ನಾವು, ಮಾಡಿದ್ವಲ್ಲ ನಿರ್ದೇಶಕರಿಗೆ. ಅಲ್ಲಿ ಹೋಗಿ ಕೇಳ್ಬೇಕಿತ್ತಲ್ಲ ಸ್ವಾಮಿ. ಸರ್ ನಮಗೆ ಬರಕ್ ಆಗಲ್ಲ ಸರ್. ನಾವು ಅಯ್ಯೋ ರಾಮ, ಈಗ ನೀವು ಮಾತಾಡ್ತಿದ್ದೀರಿ. ನಾನು ನಿಮ್ ನಾನಾಗೆ ನಾನು ಕಾಲ್ ಮಾಡಿದೆ ಸರ್ ನಿಮ್ಗೆ, ಹೌದಲ್ವಾ? ನಾವು ಫೋನ್ ಬಂದಿತ್ತಲ್ಲ, ಯಾವ್ದೋ ನಂಬರ್ ಇಂದ ಫೋನ್ ಬಂದಿತ್ತೆ ಅಂತ ನಾನು ಮಾಡಿದೀನಿ. ಮಾನವೀಯತೆ ದೃಷ್ಟಿಯಿಂದ ನಾನು ಫೋನ್ ಮಾಡಿದೀನಿ. ಸರ್ ನೀವು ಈ ತರ ಮಾತಾಡ್ತಿರೋದು? ಈ ತರ ಮಾತಾಡೋದು ನೀವು ಮಾಡಿದ್ದು ತಪ್ಪಲ್ವಾ? ಹೌದಲ್ವಾ? ಮಾತಾಡಿದ್ದು ತಪ್ಪೇನಿಲ್ಲ ಸರ್. ನನಗೆ ಮೋಸ ಆಗಿದ್ದೆ, ನಾನು ಮೋಸ ಆಗಿರೋದು ಹೇಳಿದೀನಿ. ಕೊಡ್ಸಕ್ಕಾದ್ರೆ ಕೊಡ್ಸ್ರಿ, ಇಲ್ಲ ಅಂದ್ರೆ ಬಿಡ್ರಿ. ನೀವು ಅದೇ ಇನ್ನೇನ್ ಮಾಡಕ್ಕಾಗತ್ ನಾವು? ಮಾಡ್ತಿದ್ದೀರಲ್ಲ, ಕೊಡ್ರಿ. ಮತ್ತೆ ಹೆಣ್ಮಕ್ಳಿಗೆ ಮೋಸ ಆಗಿತ್ತೆ ಅಂತ ದುಡ್ಡನ್ನ. ಹೆಣ್ಮಕ್ಳಿಗೆ ತುಂಬಾ ಮೋಸ ಆಗ್ತದೆ, ಅದು ಎಲ್ಲ ಕೇಳಲಿಕ್ಕೆ ನೀವಲ್ಲ. ಅಲ್ಲ ಸರ್, ನಿಮ್ಗೆ ಮೋಸ ಬೇರೆಯವ್ರದ್ದೇನೋ ಗೊತ್ತಿಲ್ಲ ನಂಗೆ. ಹೆಣ್ಮಕ್ಳಿಗೆ ಮೋಸ ಆಗಿರೋದು ಅಂದ್ರೆ ನಿಮ್ ಹೋಗಿದಾರಲ್ಲ, ಅದನ್ನ ಕೊಡಿಸ್ರಿ ಅಂತ ಹೇಳಿದ್ ನಾನು. ಇನ್ನೇನೋ ಸರಿ ಹೇಳಿಲ್ಲ ನಾನು. ನಾನು ಹೇಳ್ತೇನೆ, ಹೆಣ್ಮಕ್ಳಿಗೆ ಮೋಸದ್ದು ನೀನ್ ಕೇಳಲಿಕ್ಕಲ್ಲ, ನಿಂಗೆ ಎಂತ ಆಗಿದೆ ಅದನ್ನ ನೀ ಕೇಳು. ಅದನ್ನೇ ಸರ್ ಹೆಣ್ಮಕ್ಳಿಗೆ ಮೋಸ ಆಗಿದೆ ನೀನ್
ನಾನು ಅದನ್ನೇ ಕೇಳ್ತಾ ಇರೋದು. ನನಗಾಗಿರೋ ಮೋಸದನ್ನ ನೀವು ಕೊಡ್ತೀರಾ? ಮಾತಾಡಲಿಕ್ಕೆ ಬರ್ತದೆ ಅಂತ ಬಾಯಿಗೆ ಬಂದಾಗೆ ಮಾತಾಡ್ಬೇಡ, ಗೊತ್ತಾಯ್ತಲ್ಲ? ಬಾಯಿಗೆ ಬಂದಾಗ ಮಾತಾಡ್ತಾ ಇಲ್ಲ ನಾನು, ಮತ್ತೆಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇಲ್ಲ. ಹೆಣ್ಮಕ್ಳಿಗೆ ಮೋಸಾಗಿದೆ ಅಂತ ಹೇಳಿದ್ರೆ ನಾನು ನಿಂಗೆ ಎಂತ ಅಗತ್ಯ ಉಂಟು? ಏನ್ ಅಗತ್ಯ? ಅಗತ್ಯ ತಿಂದಿದಾರಲ್ಲ ಅದು ಅಗತ್ಯ ಅಲ್ವಾ? ಹೌದು. ನನ್ನ ಅಮೌಂಟ್ ಅಷ್ಟು ಬಂದಿದ್ದನ್ನ ತಿಂದು ಕೂತಿದಾರಲ್ಲ ಯೋಜನಾಧಿಕಾರಿಗಳು, ಅದನ್ನ ಅಲ್ವಾ? ಅದಲ್ವಾ? ಸರಿ ಸರಿ, ನಂದನ್ನೇ ನಾನು ಕೇಳ್ತಾ ಇರೋದು, ಬೇರೆ ನಾನು ಡ್ಯೂಟಿ ಮಾಡೋದಂತದ್ದು ನನಗೆ ಬರ್ಬೇಕಾಗಿರೋಂಥದನ್ನ ನಾನು ಕೇಳಿದ್ದು. ನಾನ್ ಕೇಳುದು ಇದಷ್ಟೇ. ಲಾಸ್ಟ್ ಮೂಮೆಂಟ್ ನೀನಂತ ಹೇಳಿದ್ದಿ ಯೋಜನೆಯಲ್ಲಿ ಹೇಳಿಲ್ಲ ನಾನು. ಹೆಣ್ಮಕ್ಳಿಗೆ ನ್ಯಾಯ ಹೇಳಲಿಕ್ಕೆ ನೀನ್ ಯಾರು ಮತ್ತೆ? ನೋಡ್ರಿ ಸರ್, ಇರಬರೋರ್ಗೆಲ್ಲ ನ್ಯಾಯ ಕೇಳಿಲ್ಲ, ನಂದಕ್ಕೆ ನ್ಯಾಯ ಕೊಡಿ ಅಂತ ನಾನು ಕೇಳಿದ್ದು. ಅದೇ ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲದಕ್ಕೆ ನೀನ್ ಟಿವಿ ಚಾನಲ್ಗೆ ಹೋಗು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಪೊಲೀಸ್ ಮಾತಾಡಿದ್ದು ಸರಿಯಾಗಿ. ಎಂತ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ಯಾ? ಮತ್ತೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಮಾತಾಡಲ್ಲ ಸರ್, ಅಲ್ವಾ? ನಾನ್ ಹೇಳ್ತೇನೆ, ನೀವೊಂದು SP ಆಗಿ ಗೊತ್ತಿದ್ದು ಕೇಳ್ತಿದ್ದಾರಲ್ಲ, ನೀವ್ ಯಾವ ಅಧಿಕಾರಿ? ನಾನು ಯಾವ ಅಧಿಕಾರಿ ಆದ್ರೆ ನಿಂಗೆ ನಂಬರ್ ಸಿಕ್ಕಿದಲ್ಲ, ನನ್ನ ಮೇಲೆ ಎಂತ ಮಾಡ್ತೀನಿ ಮಾಡು. ಮಾಡು, ಎಂತ ಬೇಕಾದ್ರೂ ಮಾಡು. ಟಿವಿನವ್ರಿಗೆ ಕೊಡು. ಮಾಡ್ತಿರೋದ್ ನೀವಲ್ಲ, ಅಲ್ಲಲ್ಲ ಸರಿ, ಟಿವಿ ಅವರು ಹೇಳ್ತಾ ಇದ್ದಾರಲ್ಲ ಇವ್ರು ಪೇಮೆಂಟ್ ಗಿಡಕ್ಕೆ ಅಂತ ಹೇಳಿ, ನನ್ನ ನಂಬರ್ ಕೊಟ್ಟು ಅದನ್ನೇ ಹೇಳಿಸು ನೀನು, ಮಾಡ್ಲಿ. ನಂಗೆ ಅದು ರಿಪೋರ್ಟ್ ಸಿಗ್ಲಿ. ಅಲ್ಲ, ನೀವು ನೋಡಿದ ತಕ್ಷಣ ಮಾಡ್ಬೇಕು ಅಂತ ಮಾತಾಡ್ಬೇಕು ಅಂತ ಅನ್ಸಿರೋದು, ಫೋನ್ ಮಾಡಿ ಮಿಸ್ ಕಾಲ್ ಕೊಟ್ಟಿದ್ ನೀವು, ನಾನಲ್ಲ. ಮಿಸ್ ಕಾಲ್ ಅಲ್ಲ, ಮಿಸ್ ಕಾಲ್ ನೀನು ರಿಸೀವ್ ಮಾಡಿದ್ರಿಂದ ಮಿಸ್ ಕಾಲ್ ಮಾಡಿದ್ರೆ ಇರೋದಿಲ್ಲ. ಹೌದಾ? ನನ್ ಜೊತೆ ಇಷ್ಟೊಂದು ಮಾತಾಡ್ತಿದ್ದೀರಿ, ಯಾವ ಅಧಿಕಾರಿ ಅಂತ ಇಷ್ಟೊಂದು ಮಾತಾಡ್ತಿದ್ದೀರಿ ನೀವು? ನಂಗೆ ಅಗತ್ಯ ಇರ್ತದಕ್ಕೆ ನಾನು ಕಾಲ್ ಮಾಡಿ ಮಾತಾಡಿ ಬಿಡಿ. ಮತ್ತೆ ಹಂಗಾರೆ ನನಗೇನು ಅಗತ್ಯ ಇಲ್ಲ ನಿಮ್ಮ ಹತ್ರ ಮಾತಾಡೋದು, ಬಿಡ್ರಿ.